ನಮಸ್ಕಾರ ಸ್ನೇಹಿತರೆ. 2024 ಸೆಪ್ಟೆಂಬರ್ 1ರಂದು ನಡೆದಿರತಕ್ಕಂತಹ BMTC ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತಹ ಜಿಯೋಗ್ರಫಿ ಕ್ವಶನ್ಸ್ ಗಳನ್ನ ನಿಮ್ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರಾಸರಿ ಒಂದು 13 ಜಿಯೋಗ್ರಫಿ ಕ್ವಶನ್ಸ್ ಗಳು ಬಂದಿದ್ದು. ಆ ಜಿಯೋಗ್ರಫಿ ಕ್ವಶನ್ಸ್ ಗಳು ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ ಎರಡೂ ಇದೆ. ಡೈರೆಕ್ಟ್ ಆಗಿ ನಾನು ನಿಮಗೆ ವಿಡಿಯೋದಲ್ಲಿ PDF ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಆ PDF ನಲ್ಲಿ ಇರತಕ್ಕಂತಹ ಕ್ವಶನ್ಸ್ ಗಳು ಸೊ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದಾವ್ದು ಆನ್ಸರ್ ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ. ಎಲ್ಲರೂ ಕೇಳ್ತಾ ಹೋಗಿ. ಇದರ ಜೊತೆಗೆ ನಿನ್ನೆ ನಾನು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾವುದು ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ್ದಂತಂದ್ರೆ ಭೌಗೋಳಿಕ ಸ್ವರೂಪಗಳು ಅದರಲ್ಲಿ ಹಿಮಾಲಯದ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ನಾಳೆ ಕ್ಲಾಸ್ ಅಲ್ಲಿ ಉಳಿದ ಭಾಗ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳಾಗಿರ್ಬೋದು, ಆಮೇಲೆ ಈಶಾನ್ಯ ರಾಜ್ಯಗಳಲ್ಲಿ ಬರ್ತಕ್ಕಂಥ ಬೆಟ್ಟಗಳು ಅದನ್ನ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಮೈದಾನ ಸಂಪೂರ್ಣವಾಗಿ ಇಂಡಿಯನ್ ಜಿಯೋಗ್ರಫಿನ ಮುಗಿಸ್ಕೊಡ್ತೀನಿ. ಎಲ್ಲರೂ ಕೂಡ ಏನ್ ಮಾಡಿ ಅಂತಂದ್ರೆ ಕರೆಕ್ಟ್ ಆಗಿ ಅದನ್ನ ಕೇಳ್ಕೊಂಡು ಹೋಗಿ. ಎಸ್, ಇವಾಗ ಈ BMTC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಕ್ವಶನ್ಸ್ ಗಳನ್ನ ನಾನು ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಒಂದೊಂದು ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಎಸ್, ಅದರಲ್ಲಿ ಇಲ್ಲಿ ಏನ್ ಮಾಡಿದಾನೆ ಅಂತಂದ್ರೆ ದೇಶಗಳು ಮತ್ತು ಆ ಗಡಿ ರೇಖೆಗಳನ್ನ ಕೊಟ್ಟಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಆಗ್ತಕ್ಕಂಥ ಜೋಡಿಗಳು ಯಾವ್ದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅದನ್ನ ನಿಮ್ಗೆ ಏನ್ ಮಾಡಿ ಅಂತಂದ್ರೆ ಆನ್ಸರ್ ಮಾಡಿ ಅಂತ ಹೇಳಿದಾನೆ. ಎಸ್, ಅದರಲ್ಲಿ ಫಸ್ಟ್ ಒನ್ ಏನಿದೆ ಅಂತಂದ್ರೆ ಇಂಡಿಯಾ ಮತ್ತು ಚೀನಾ ಅಂತ ಇದೆ. ಅದು ಇಂಡಿಯಾ ಮತ್ತು ಚೀನಾ. ಹೌದಾ, ಆ ಇಂಡಿಯಾ ಮತ್ತು ಚೀನಾಗೆ ಸಂಬಂಧಪಟ್ಟಂತೆ ಯಾವ್ದು ಗಡಿ ರೇಖೆ ಕೊಟ್ಟಿದ್ದಾನೆ ಅಂತಂದ್ರೆ ಸೊ ಮ್ಯಾಕ್ ಮೋಹನ್ ಅಂತಕ್ಕಂಥ ಗಡಿ ರೇಖೆಯನ್ನು ಕೊಟ್ಟಿದ್ದಾನೆ. ಸೊ ಈ ಮ್ಯಾಕ್ ಮೋಹನ್ ಗಡಿ ರೇಖೆ ಏನಾಗುತ್ತೆ ಅಂದ್ರೆ ಸರಿಯಾಗುತ್ತೆ. ಇದನ್ನು ಗುರುತಿಸಿದ್ದು ಸರಾಸರಿ 1914ರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಗುರುತಿಸಿದ್ದಾರೆ. ಸೊ ಯಾರ್ಯಾರ ನಡುವೆ ಅಂತಂದ್ರೆ ಇಂಡಿಯಾ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಚೀನಾದ ನಡುವೆ ಗುರುತಿಸಿರ್ತಕ್ಕಂಥ ಗಡಿ ರೇಖೆ ಸಿಮ್ಲಾ ಕನ್ವೆನ್ಷನ್ ಅಂತ ಕರಿತೀವಿ ನಾವು. ಆ ಸಿಮ್ಲಾ ಒಪ್ಪಂದದ ಪ್ರಕಾರ ಏನ್ ಮಾಡಿದಾರೆ ಅಂತಂದ್ರೆ ಇದನ್ನ ಗುರುತಿಸಿದ್ದಾರೆ. ಯಾವ್ದಂತಂದ್ರೆ ಸಿಮ್ಲಾ ಕನ್ವೆನ್ಷನ್ ಅಂತ ಕರಿತೀವಿ. ಸಿಮ್ಲಾ ಸಮಾವೇಶ, ಇದನ್ನ ನೆನ್ಪಿಟ್ಕೊಳ್ಳಿ. ಸಿಮ್ಲಾ ಸಮಾವೇಶದ ಪ್ರಕಾರ ಇಂಡಿಯಾ ಮತ್ತು ಚೀನಾದ ಒಂದು ಗಡಿ ರೇಖೆ 1914ರಲ್ಲಿ ಗುರುತಿಸಿದ್ದು. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಸರಿ ಆಗುತ್ತೆ. ಯಾವ್ದು ಸರಿ ಆಗಾದ್ರೆ ಎ ಸರಿ. ಹೌದಾ, ಇನ್ನು ಎರಡನೇದು ಭಾರತ ಮತ್ತು ಅಫ್ಘಾನಿಸ್ತಾನ್ 39 ಡಿಗ್ರಿ ಪ್ಯಾರಲಲ್ ಲೈನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 39ನೇ ಸಮಾಂತರ ಅಕ್ಷಾಂಶ ಅಂತ ಕೊಟ್ಟಿದ್ದಾನೆ. ಇದು ತಪ್ಪಾಗತ್ತೆ. ಯಾಕಂತಂದ್ರೆ ಭಾರತ ಅಫ್ಘಾನಿಸ್ತಾನ ನಡುವೆ 39 ಡಿಗ್ರಿ ಸಮಾಂತರ ರೇಖೆ ಬರಲ್ಲ. ಆಕ್ಚುಲಿ 39 ಅಂತ ಹೇಳಿ ಅನ್ನೋದು ಗಡಿ ರೇಖೆ ಈ ಭಾಗ ಇಲ್ಲ. ಸೊ ನಮ್ಗೆ ಇನ್ನು ನೀವು ಬೇಕಾದ್ರೆ 38 ಡಿಗ್ರಿ ಸಮಾಂತರ ಅಕ್ಷಾಂಶ ಅಂತ ಹೇಳಿದ್ರೆ ಅದ್ ಯಾವ್ದು ಬರುತ್ತೆ ಅಂತಂದ್ರೆ ಯಾವ್ದು ಬರುತ್ತೆ ಅಂತಂದ್ರೆ ನಾರ್ತ್ ಕೊರಿಯಾ, ನಾರ್ತ್ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಸೌತ್ ಕೊರಿಯಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾದ ಗಡಿ ರೇಖೆ ಯಾವ್ದಂತ ಹೇಳ್ಬೋದು. ಇನ್ನು 38 ಡಿಗ್ರಿ 39 ಡಿಗ್ರಿ ಆ ಭಾಗದಲ್ಲಿಲ್ಲ. ಹಾಗಾದ್ರೆ ಭಾರತ ಅಫ್ಘಾನಿಸ್ತಾನ ಸದ್ಯಕ್ಕೆ ನಾವು ಡ್ಯೂರ್ಯಾಂಡ್ ಅಂತ ಹೇಳಿ ಏನ್ ಮಾಡ್ತೀವಿ ಅಂತಂದ್ರೆ ಕರ್ಕೊಂಡು ಹೋಗ್ತೀವಿ. ಆಕ್ಚುಲಿ ಡ್ಯೂರ್ಯಾಂಡ್ ಲೈನು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಭಾಗದಲ್ಲಿನೂ ಬರುತ್ತೆ, ಇಂಡಿಯಾ ಭಾಗದಲ್ಲಿನೂ ಬರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಒನ್ ಏನಾಗುತ್ತೆ ಅಂತಂದ್ರೆ ರಾಂಗ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬಿ ಅಂತಿದೆ, ಇದು ಕೂಡ ಆನ್ಸರ್ ಅಲ್ಲ. ಇಲ್ಲಿ ಬಿ ಅಂತಿದೆ, ಇದು ಕೂಡ ಆನ್ಸರ್ ಅಲ್ಲ. ಹಾಗಾದ್ರೆ ಸಿ ಭಾರತ ಮತ್ತು ಪಾಕಿಸ್ತಾನ್ ಅಂತ ಹೇಳಿದೆಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂತಹ ಗಡಿ ರೇಖೆ ಯಾವ್ದಂತಂದ್ರೆ ರಾಡ್ ಕ್ಲಿಪ್. ಹೌದಾ, ಸೊ ಇದನ್ನು ಗುರುತಿಸಿದ್ದು ಯಾವಾಗ ಅಂತಂದ್ರೆ 1947 ನಲ್ಲಿ ಏನಪ್ಪಾ ಅಂತಂದ್ರೆ ಗುರುತಿಸಿದ್ದಾರೆ. ಹೀಗಾಗಿ ಎ ಮತ್ತು ಸಿ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಹಾಗಾಗಿ ಯಾವ್ದು ಆನ್ಸರ್ ಅಂತಂದ್ರೆ ಆಪ್ಷನ್ ನಂಬರ್ 4. ಇದನ್ನ ನಾವೇನ್ ಮಾಡ್ಬೇಕಂತಂದ್ರೆ ಸರಿ ಅಂತ ಗುರುತಿಸ್ಬೇಕಾಗತ್ತೆ. ಹೌದಾ, ಸೊ ಇದೊಂದು ಕ್ವಶನ್. ಇನ್ನ ಇದನ್ ಬಿಟ್ರೆ ನಮ್ಗೆ ಸರಾಸರಿಯಾಗಿ ಒಂದು 30ನೇ ಕ್ವಶನ್ ಏನ್ ಮಾಡಿದಾರೆ ಅಂತಂದ್ರೆ ಆ ಭಾಗದಲ್ಲಿ ಗುರುತಿಸ್ಕೊಂಡು ಹೋಗಿದ್ದಾರೆ. ಸೊ 30ನೇ ಕ್ವಶನ್ಸ್ ಅನ್ನು ನೋಡೋದಾದ್ರೆ ಎಕ್ಸಾಂಪಲ್ ಯಾವ್ದಂತಂದ್ರೆ ಈ ಭಾಗದಲ್ಲಿ ಹೋಗೋಣ. ಕ್ವಶನ್ ನಂಬರ್ 30. ಹೌದಾ, ಸೊ ಇಲ್ಲೇನಿದೆ ಅಂತಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆ ಆಗಿದೆ. ಅಂದ್ರೆ ರಿನ್ಯೂವಬಲ್ ಅಂಡ್ ನಾನ್ ರಿನ್ಯೂವಬಲ್ ರಿಸೋರ್ಸ್ ಅಂತ ಕರಿತೀವಿ. ಹೌದಾ, ಸೊ ಇಲ್ಲೇ ಕೊಟ್ಟಿದ್ದಾರೆ ಇಂಗ್ಲಿಷ್ ವರ್ಷನ್ ಅಲ್ಲೂ ಇದೆ. ಯಾವ್ದಂತಂದ್ರೆ ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಕರೀತಾರೆ. ಅಂದ್ರೆ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ ಯಾವುದು ಅಂತ ಹೇಳಿದ್ದಾರೆ. ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ. ಹಾಗಾದ್ರೆ ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲ ಅಂತಂದ್ರೆ ಸೊ ಒಂದು ಅಂದ್ರೆ ನಾವು ಬಳಕೆ ಮಾಡಿದಂಗೆ ಅದೇನಾಗ್ಬೇಕು ಅಂತಂದ್ರೆ ಪುನರ್ ಉತ್ಪತ್ತಿ ಆಗ್ಬೇಕು. ಅಂದ್ರೆ ಖಾಲಿ ಹಾಕೊಂಡು ಹೋಗಬಾರ್ದು. ಈಗ ನೋಡಿ, ಸೊ ನಾವೇನಾದ್ರೂ ಆ ಕಲ್ಲಿದ್ದಲನ್ನ ಅತಿಯಾಗಿ ನಾವೀಗ ಸದ್ಯಕ್ಕೆ ಅತಿಯಾಗಿ ವಿದ್ಯುತ್ ಅನ್ನ ಯಾವ ಮೂಲದಿಂದ ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಕಲ್ಲಿದ್ದಲಿಂದ ಬಳಕೆ ಮಾಡ್ಕೊಳ್ತಾ ಇದೀವಿ. ಕಲ್ಲಿದ್ದಲು, ಹೌದಾ. ಸೊ ಕಲ್ಲಿದ್ದಲು ನಾವು ಬಳಕೆ ಮಾಡ್ಕೊಂಡೆ ಮುಂದೊಂದ್ ದಿನ ಏನಾಗ್ಬೋದು, ಇದು ಖಾಲಿ ಆಗ್ಬೋದು. ಹಾಗಾಗಿ ಇದು ನವೀಕರಿಸಬಹುದಾದ ಸಂಪನ್ಮೂಲ ಅಲ್ಲ. ಅದೇ ಇಲ್ಲಿ ಮರು ಬಳಕೆ ಮಾಡಬಹುದಾದಂತಂದ್ರೆ ಒಂದೇ, ನವೀಕರಿಸಬಹುದಾದ ಅಂತಂದ್ರೆ ಮರು ಬಳಕೆ ಮಾಡಬಹುದಾದ ಸಂಪನ್ಮೂಲ. ಎಷ್ಟು ಬಳಕೆ ಮಾಡ್ಕೊಂಡ್ರು ಖಾಲಿ ಆಗ್ಬಾರ್ದು. ಕಲ್ಲಿದ್ದಲು ಖಾಲಿಯಾಗಿ ಹೋಗ್ಬೋದು ಮುಂದೊಂದ್ ದಿನ. ನೈಸರ್ಗಿಕ ಅನಿಲ ಎಲ್ಲಿ ಸಿಗತ್ತೆ ಇದು
ಭೂಮಿಯ ಶಿಲಾಸ್ತರಗಳಲ್ಲಿ ನಮಗೆ ಸಂಗ್ರಹಣೆ ಆಗಿರುತ್ತೆ. ಹೌದಾ? ಸೊ ಅದು ಇದು ಒಂದನ್ನ ಏನಾಗಬಹುದು ಅಂತ ಖಾಲಿ ಆಗ್ಬಹುದು. ಹೌದಾ? ಆಮೇಲೆ ಪೆಟ್ರೋಲಿಯಂ ಅಂತಂದ್ರೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ನಾವು ಬಳಕೆ ಮಾಡ್ತೀವಲ್ಲ. ಹೌದಾ? ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವೆಲ್ಲ ಕಚ್ಚಾ ತೈಲದ ಉಪ ಉತ್ಪನ್ನಗಳು ಅಂತ ಕರಿಬೇಕು ಇವುಗಳನ್ನ. ಯಾವುದು? ಕಚ್ಚಾ ತೈಲ. ಈ ಕಚ್ಚಾ ತೈಲ ಏನ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಲ್ಲ ನಮ್ಮ ಭೂಮಿಯಲ್ಲಿ, ಆ ಕಚ್ಚಾ ತೈಲ ಇರ್ತಕ್ಕಂಥ ಭಾಗ ಏನಾಗುತ್ತೆ ಅಂದ್ರೆ ಮುಂದೊಂದ್ ದಿನ ಭೂಮಿಯಲ್ಲೆಲ್ಲ ಸಂಗ್ರಹಣೆ ಇರೋದೆಲ್ಲ ಏನಾಗ್ಬೋದು ಅಂತಂದ್ರೆ ಖಾಲಿ ಆಗ್ಬೋದು. ಹಾಗಾಗಿ ಸೊ ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ನಾವು ಕೆರೋಸಿನ್, ಸೀಮೆನ್ ಅಂತ ಕರಿತೀವಲ್ಲ, ಅವೆಲ್ಲ ಏನಪ್ಪಾ ಅಂತಂದ್ರೆ ಕಚ್ಚಾ ತೈಲದಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಪರೇಷನ್ ಮಾಡ್ತೀವಿ. ಈಗೆಲ್ಲ ಆಯಿಲ್ ರಿಫೈನರಿ ಕಂಪನಿ ಅಂತ ಕೇಳಿರ್ತೀರ. ಹಾಗಾದ್ರೆ ಇಲ್ಲಿ ಯಾವ್ದು ಆನ್ಸರ್ ಆಗತ್ತೆ ಅಂತಂದ್ರೆ ಸೊ ನಮ್ಗೆ ಮುಖ್ಯವಾಗಿ ಆನ್ಸರ್ ಸಿಗ್ತಕ್ಕಂಥದ್ದು ಯಾವ್ದಂತಂದ್ರೆ ಸೌರಶಕ್ತಿ. ಯಾಕಂದ್ರೆ ಸೌರಶಕ್ತಿಯನ್ನು ನಾವು ಎಷ್ಟು ಬಳಕೆ ಮಾಡಿದ್ರು ಕೂಡ ಏನಾಗಲ್ಲ ಅಂತಂದ್ರೆ ಖಾಲಿ ಆಗಲ್ಲ. ಹಾಗಾಗಿ ಇಲ್ಲಿ ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಪೆಟ್ರೋಲಿಯಂ ಇದು ಯಾವ್ದು ಆನ್ಸರ್ ಆಗಲ್ಲ. ಅಂದ್ರೆ ನವೀಕರಿಸಬಹುದಾದ ಮರಳು ಬಳಕೆ ಮಾಡಬಹುದಾದ ಯಾವ್ದಂತಂದ್ರೆ ಸೌರಶಕ್ತಿ. ಇಲ್ಲಿ ಎರಡು ರೀತಿ ಹೇಳ್ತೀವಿ ನಾವು. ಒಂದು ಕಚ್ಚಾ ತೈಲ ಆಗಿರ್ಬೋದು, ನೈಸರ್ಗಿಕ ಅನಿಲ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವುಗಳೆಲ್ಲ ನವೀಕರಿಸಲಾಗದ ಸಂಪನ್ಮೂಲ. ಹೌದಾ? ಸೌರಶಕ್ತಿ ಅಂತ ಕರಿತೀವಿ ನಾವು. ಯಾವ್ದು ಅಂತಂದ್ರೆ ಸೋಲಾರ್. ಹೌದಾ? ಸೋಲಾರ್ ನಾವ್ ಎಷ್ಟು ಬಳಕೆ ಮಾಡ್ರೂ ಏನಾಗಲ್ಲ, ಖಾಲಿ ಆಗಲ್ಲ. ಇನ್ನೊಂದು ಜಲಶಕ್ತಿ, ವಾಟರ್. ಹೌದಾ? ಸೊ ನೀರನ್ನು ಕೂಡ ಬಳಕೆ ಆಗ್ತಕ್ಕಂಥ ಅಂದ್ರೆ ಪುನರ್ ಉತ್ಪತ್ತಿ ಆಗ್ತಕ್ಕಂಥ ಸಂಪನ್ಮೂಲ. ಆಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಸಾಯಿಲ್. ಹೌದಾ? ಸೂರ್ಯನ ಶಕ್ತಿ, ನೀರು, ಮಣ್ಣು. ಹೌದಾ? ಇವೆಲ್ಲ ಇವನ್ ಆಲ್ಸೋ ಏನಂತಂದ್ರೆ ಫಾರೆಸ್ಟ್. ಈ ಫಾರೆಸ್ಟ್ ಕೂಡ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ಅತಿಯಾದ ಪ್ರಮಾಣದಲ್ಲಿ ಇದೆ. ಇವೆಲ್ಲ ನಾವ್ ಏನಂತ ಕರಿತೀವಿ ಅಂತಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕರ್ಕೊಂಡು ಹೋಗ್ತೀವಿ. ಹೌದಾ? ಹಾಗಾಗಿ ಈಗ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಎನ್ವಿರಾನ್ಮೆಂಟಲ್ ಕೇಳ್ತಕ್ಕಂಥ ಕ್ವಶನ್ ಇದೆಲ್ಲ. ಹೌದಾ? ಸೊ ಇದು ಕೂಡ ನೆನಪಿರ್ಲಿ. ಹೌದಾ? ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಇಲ್ಲಿ ಸಿ ಆನ್ಸರ್ ಆಗತ್ತೆ. ಯಾವುದು? ಅಥವಾ 3 ಸೌರಶಕ್ತಿನ ಏನಂತಂದ್ರೆ ಆನ್ಸರ್. ಹೌದಾ? ಸೊ ಇದನ್ ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ 50ನೇ ಕ್ವಶನ್ಸ್ ಅಲ್ಲಿ ನಿಮ್ಗೆ ಕವರ್ ಆಗಿದೆ ಯಾವ್ದು ಅಂತಂದ್ರೆ ಜಿಯೋಗ್ರಫಿ. ಹೌದಾ? ಸೊ ಇಲ್ಲಿ ಕ್ವಶನ್ ನಂಬರ್ 50. ಕ್ವಶನ್ ನಂಬರ್ 50. ಹಾ, ಇವಾಗ ಬನ್ನಿ. ಇಲ್ಲಿ ಸರಿ ಹೊಂದಾಣಿಕೆ ಇಲ್ಲದ ಜೋಡಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ದು ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದಾ? ಸೊ ಮಾಂಟ್ರಿಯಲ್ ಒಡಂಬಡಿಕೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ರೆ ಇದು ಓಝೋನ್ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದ್ದು. ಮಾಂಟ್ರಿಯಲ್ ಎಲ್ಲಿ ಬರುತ್ತೆ? ಮಾಂಟ್ರಿಯಲ್ ಅಂತಂದ್ರೆ ಇದು ಮಾಂಟ್ರಿಯಲ್ ಎಲ್ಲಿ ಬರುತ್ತೆ ಅಂತಂದ್ರೆ ಕೆನಡಾದಲ್ಲಿ ಬರುತ್ತೆ. ಹೌದಾ? ಸರ್ ಇದೇನು ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಓಝೋನ್ ರಂಧ್ರಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲಗಳನ್ನು ಗುರುತಿಸಿ ಅವುಗಳನ್ನು ನಾವು ಯಾವ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು. ಹೌದಾ? ಯಾವ ಪ್ರಮಾಣದಲ್ಲಿ ನಾವು ಅದನ್ನ ಬಳಕೆ ಮಾಡಬೇಕು. ಹೌದಾ? ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದು ಸಮಾವೇಶ ನಡೆಯುತ್ತೆ. ಯಾವಾಗಂತಂದ್ರೆ 1987 ನಲ್ಲಿ ನಡೆಯುತ್ತೆ. ಅದಕ್ಕಾಗಿ ಇದೇನೇನಪ್ಪಾ ಅಂತಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಓಝೋನ್ ಸಂಬಂಧಪಟ್ಟಿದ್ದು. ಒಂದೇದು ಕೂಡ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ಯಾವ್ದಂತಂದ್ರೆ ಎಲ್ ನೀನು ಅಂತ ಕೇಳಿದ್ದಾರೆ. ಹೌದಾ? ಸೊ ನಿಮ್ಗೆ ಆಲ್ರೆಡಿ ಒಂದ್ಸರ್ತಿ ನಾನು ಯಾವಾಗೂ ಹೇಳಿದೆ ಕ್ಲಾಸಲ್ಲಿ ಯಾವ್ದಂತಂದ್ರೆ ಎಲ್ ನೀನೋ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಲಾನೀನಾ ಅಂತ ಹೇಳ್ಬಿಟ್ಟು. ಹೌದಾ? ಎಲ್ ನೀನೋ ಮತ್ತು ಇನ್ನೊಂದು ಯಾವ್ದು? ಎಲ್ ನೀನೋ ಮತ್ತು ಇನ್ನೊಂದು ಯಾವ್ದು ಅಂತಂದ್ರೆ ಲಾನೀನಾ. ಹೌದಾ? ಲಾ ನೀನಾ. ಇವೆರಡು ಸ್ಪ್ಯಾನಿಷ್ ಪದಗಳು. ಹೌದಾ? ಇವೆಲ್ಲ ನಮ್ಮ ಭಾರತದ ಹವಾಮಾನದ ಮೇಲೆ ಏನಪ್ಪಾ ಅಂತಂದ್ರೆ ಪರಿಣಾಮ ಬೀರ್ತಕ್ಕಂಥದ್ದು. ಹೌದಾ? ಈಗ ಅದರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ ನೀನೋ ಇದೆಲ್ಲ. ಸೊ ಎಲ್ ನೀನೋ ಏನಾದ್ರು ಎಲ್ಲಾಗತ್ತೆ? ಎಲ್ ನೀನೋ ಮತ್ತು ಲಾನಿನಾ ಕ್ರಿಯೇಟ್ ಆಗೋದು ಎಲ್ಲಿ ಅಂತಂದ್ರೆ ಸೌತ್ ಪೆಸಿಫಿಕ್ ಓಸಿನ್ ಅಂತ ಗೊತ್ತಿರಲಿ. ದಕ್ಷಿಣ ಪೆಸಿಫಿಕ್ ಸಾಗರದ ಯಾವ ಭಾಗ ಅಂತಂದ್ರೆ ಪೂರ್ವ ಭಾಗದಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಒಂದು ವಿದ್ಯಮಾನ ಅಂತ ಗೊತ್ತಿರಲಿ. ಪೇರು ಹತ್ರ ಕಂಡು ಬರುತ್ತೆ. ಅಲ್ಲೇನಾದ್ರೂ ಎಲ್ ನೀನೋ ಕ್ರಿಯೇಟ್ ಆಯ್ತು ಅಂತಂದ್ರೆ ಇಂಡಿಯಾದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. 2019 ಅಲ್ಲಿ 2023ದಲ್ಲಿ ಮಳೆ ಕೊರತೆ ಐತಲ್ಲ, ಮಳೆ ಕೊರತೆಗೆ ಕಾರಣ ಯಾವ್ದು ಅಂತಂದ್ರೆ ಎಲ್ ನೀನೋ. ಈ ವರ್ಷ ಸಾಕಷ್ಟು ಮಳೆ ಆಗ್ತಾ ಇದೆಯಲ್ಲ, ಆ ಸಾಕಷ್ಟು ಮಳೆ ಆಗ್ತಕ್ಕಂಥದಕ್ಕೆ ಮುಖ್ಯ ಕಾರಣ ಯಾವ್ದು ಅಂತಂದ್ರೆ ಲಾನಿನಾ. ಇವೆಲ್ಲ ಹವಾಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಇದೆಲ್ಲ. ಹೌದಾ? ಸೊ ಸೆಕೆಂಡ್ ಒನ್ ಕೂಡ ಸರಿ ಆಗುತ್ತೆ. ಇನ್ನು ನೆಕ್ಸ್ಟ್ ಡಾಬ್ಸನ್ ಅಂತ ಇದೆ ನೋಡಿ. ಡಾಬ್ಸನ್ ಅಂತಕ್ಕಂಥದ್ದು ಹಸಿರುಮನೆ ಅನಿಲಗಳ ಅಳತೆ ಮಾಪನ ಅಂತ ಕೊಟ್ಟಿದ್ದಾರೆ. ಇದೇನಾಗುತ್ತೆ ಅಂತಂದ್ರೆ ರಾಂಗ್ ಆಗುತ್ತೆ. ಯಾಕಂದ್ರೆ ಹಸಿರುಮನೆ ಅನಿಲಗಳ ಅಳತೆ ಮಾಪನ ಇದು ಅಲ್ಲ. ಹೌದಾ? ಡಾಬ್ಸನ್ ಯೂನಿಟ್ ಅಂತಕ್ಕಂಥದ್ದು ನಾವು ಯಾವ್ದಕ್ ಬಳಕೆ ಮಾಡ್ತೀವಿ ಅಂತಂದ್ರೆ ಓಝೋನ್ ಅನ್ನ ಅಳೆಯೋದಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಮಾಪಕ. ಹೌದಾ? ಯಾವ್ದು ಅಂತಂದ್ರೆ ಡಾಬ್ಸನ್ ಸ್ಕೇಲ್ ಅಂತ ಕರಿತೀವಿ. ಅದಕ್ಕೆ 1 ಡಿಯು ಅಂತಂದ್ರೆ ಏನಂತಂದ್ರೆ ಡಾಬ್ಸನ್ ಯೂನಿಟ್ ಈಸ್ ಈಕ್ವಲ್ ಟು 0.01 ಮಿಲಿಮೀಟರ್. ಏನಪ್ಪಾ ಅಂತಂದ್ರೆ ಇಷ್ಟು ಅಂದ್ರೆ 0.01 ಮಿಲಿಮೀಟರ್ ಒಂದು ಡಿಯು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಸರಿಯಾಗಿರೋದು ಯಾವ್ದಲ್ಲ ಅಂತ ಕೇಳಿದ್ರೆ ನಮ್ಗೆ ಇಲ್ಲೇ ಸಿಕ್ಬಿಡ್ತು ಯಾವ್ದಂತಂದ್ರೆ ಆನ್ಸರ್ 3 ಅನ್ನ ಮಾಡ್ಬೇಕು ನಾವು. ಹೌದಾ? ಇನ್ನು ನೆಕ್ಸ್ಟ್ UVB ಎಲ್ಲಿ ಬರ್ತಾವ ಸರ್? ಆಕ್ಚುಲಿ ಹೇಳ್ಬೇಕಂತಂದ್ರೆ ಸನ್ಲೈಟ್ ಇಂದ, ಸನ್ ರೇಸ್ ಇಂದ ಬರ್ತದ್ರಲ್ಲಿ ನಾವ್ ಏನ್ UV ಅಂತ ಬಳಕೆ ಮಾಡ್ತೀವಲ್ಲ, ಈ UV ದಲ್ಲಿ ಎಷ್ಟು ಟೈಪ್ಸ್ ಅಂತಂದ್ರೆ 3 ಟೈಪ್ಸ್ ಅಂತ ಗೊತ್ತಿರಲಿ. ಹೌದಾ? ಸೊ ಒಂದು UVA, UVB ಮತ್ತು ಇನ್ನೊಂದು ಯಾವ್ದು ಅಂತಂದ್ರೆ UV
ಎ, ಇನ್ನೊಂದು ಬಿ, ಇನ್ನೊಂದು ಸಿ. ಹೌದಾ, ಈ ಯು ವಿ ಬಿ ಅಂತಕ್ಕಂಥ ಏನಿದೆಯಲ್ಲ, ಸೊ ಇದೇನಾದ್ರೂ ಯು ವಿ ಸಿ ಇಂದ ಯಾವ್ದು ರಚನೆ ಆಗುತ್ತೆ ಅಂತಂದ್ರೆ ಓಝೋನ್ ರಚನೆ ಆಗುತ್ತೆ ಅಂತ ಗೊತ್ತಿಲ್ಲ. ಯು ವಿ ಬಿ ಏನಾದ್ರೂ ನಾವು ಜಾಸ್ತಿ ತಗೊಳಕ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ, ಸೊ ನಮ್ಗೆ ಅಥವಾ ಏನಾದ್ರೂ ಕಣ್ಣ ಮೇಲೆ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಸೊ ನಮ್ಗೆ ಮುಖ್ಯವಾಗಿ ಒಂದು ರೋಗ ಬರುತ್ತೆ. ಯಾವ್ದು ರೋಗ ಅಂತಂದ್ರೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಸೆಕೆಂಡ್ ಒನ್, ಚರ್ಮ ಎಲ್ಲ ಸುಕ್ಕುಗಟ್ಟಿದಂಗತ್ತೆ, ಅಂದ್ರೆ ವಯಸ್ಸಾದವ್ರ ರೀತಿ ಕಾಣಿಸ್ಬಿಡುತ್ತೆ ಚರ್ಮ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ನಮ್ಮ ಕಣ್ಣಿನ ಕಾರ್ನಿಯಾದ ಉರಿಯೂತ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಹಿಮಾಂಧತೆ ಅಂತ ಕರಿತೀವಿ, ಸ್ನೋ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಅಂದ್ರೆ ಯುವಿ ಕಿರಣಗಳು ಅತಿಯಾಗಿ ನಮ್ ಕಣ್ ಮೇಲೆ ಬೀಳೋದ್ರಿಂದ ಏನಾಗತ್ತೆ ಅಂತಂದ್ರೆ ನಮ್ಗೆ ಹಿಮಾಂಧತೆ ಅಂದ್ರೆ ಕಾರ್ನಿಯಾದ ಉರಿಯೂತ ಅಂತ ಕರಿತೀವಿ. ಯಾವುದು? ಕಾರ್ನಿಯಾದ ಉರಿಯೂತ. ಹೌದಾ, ಸೊ ಈ ಕಾರ್ನಿಯಾದ ಉರಿಯೂತ ಅಥವಾ ಕಾರ್ನಿಯಾಗೆ ಹೆಚ್ಚು ಹಾನಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಆನ್ಸರ್ ಯಾವ್ದು ತಪ್ಪಾಗಿರೋದು ಹೇಳು ಅಂತ ಹೇಳಿದಾನೆ. ಆನ್ಸರ್ ಯಾವ್ದನ್ನ ಮಾಡ್ಬೇಕಂದ್ರೆ ನಾವು ಸಿ ಅನ್ನ ಆನ್ಸರ್ ಮಾಡ್ಬೇಕಾಗತ್ತೆ. ಹೌದಾ, ಸೊ ಇದು ಒಂದು. ಇನ್ನು ನೆಕ್ಸ್ಟ್ ಇದ್ರ ಜೊತೆಗೆ ಅಲ್ಲೇ ನೆಕ್ಸ್ಟ್ ಕ್ವಶನ್ ಒಂದು ಮೆನ್ಷನ್ ಮಾಡಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಇದು ವರ್ಲ್ಡ್ ಮ್ಯಾಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಇದು. ಹೌದಾ, ಸೊ ಇಲ್ಲಿ ಏನಂತ ಹೇಳ್ಬೇಕು, ಇಲ್ಲಿ ಮುಖ್ಯವಾಗಿ ಅವನು ಪ್ರಶ್ನೆ ಕೇಳಿರೋದು ನಗಾರ್ನೋ ಕರ್ಬಾಕ್ ಅಂತಕ್ಕಂಥ ವಲಯದ ಸಂಘರ್ಷ ಯಾವ ದೇಶಗಳ ನಡುವೆ ಇದೆ ಅಂತ ಕ್ವಶನ್ ಕೇಳಿದ್ದಾನೆ. ನಗಾರ್ನೋ ಕರ್ಬಾಕ್, ಆಕ್ಚುಲಿ ನಾಗರ್ನೋ ಕರ್ಬಾಕ್ ಅಂತ ಹೇಳ್ಬಿಟ್ಟು ಎಲ್ಲಿ ಬರುತ್ತೆ ಅಂತಂದ್ರೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾದ ನಡುವಿನ ಒಂದು ಸಂಘರ್ಷದ ಪ್ರದೇಶ ಅಂತ ಗೊತ್ತಿರ್ಲಿ. ಹೌದಾ, ಇಲ್ಲಿ ಜಿಯಾರ್ಜಿಯಾ ಅಂತ ಕೊಟ್ಟಿದ್ದಾನೆ, ಇದು ಅಲ್ಲ. ಜಿಯಾರ್ಜಿಯಾ ಇದಕ್ಕೂ ಅಲ್ಲ, ಇದು ಅಲ್ಲ. ಹೌದಾ, ಆನ್ಸರ್ ಯಾವ್ದು ಅಂತಂದ್ರೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ಈಗ ಆಲ್ರೆಡಿ ಇದನ್ನ ಗೆ ಕ್ವಶನ್ ಕೇಳಿದಾನೆ. ನಿಮ್ಗೆಲ್ಲ ನಾ ಮ್ಯಾಪಿಂಗ್ ಹೇಳ್ಬೇಕಾದ್ರೆ ಕ್ಲಾಸಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡಿದೆ ಇದ್ರ ಬಗ್ಗೆ. ಹೌದಾ, ಇಲ್ಲಿ ಏನಂತಂದ್ರೆ ಅಜರ್ಬೈಜಾನ್ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಅರ್ಮೇನಿಯಾ. ಅಜರ್ಬೈಜಾನ್ ಎಲ್ಲಿದೆ ಅಂತಂದ್ರೆ ಸೊ ಮುಖ್ಯವಾಗಿ ಕ್ಯಾಸ್ಪಿಯನ್ ಸೀದೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಅಜರ್ಬೈಜಾನ್. ಅರ್ಮೇನಿಯಾ ಬಾರ್ಡರ್ ಇಲ್ಲ. ಹೌದಾ, ಇಲ್ಲಿ ಎರಡು ಭಾಗಗಳು ಎಕ್ಸಾಂಪಲ್ ಇದೇನಂತಂದ್ರೆ ಬಾರ್ಡರ್ ಇದು. ಈ ಕಡೆ ಯಾವ ದೇಶ ಬರುತ್ತೆ ಅಂತಂದ್ರೆ ಇಲ್ಲಿ ಅರ್ಮೇನಿಯಾ ಅಂತ ದೇಶ ಬರುತ್ತೆ. ಹೌದಾ, ಸೊ ಈ ಕಡೆ ಯಾವ್ದು ಬರುತ್ತೆ ಅಂತಂದ್ರೆ ಅಜರ್ಬೈಜಾನ್ ಅಂತ ದೇಶ ಬರುತ್ತೆ. ಇವೆರಡು ಏನಪ್ಪಾ ಅಂತಂದ್ರೆ ಒಡೆಯೋದಕ್ಕೆ ಮುಖ್ಯ ಕಾರಣ ಯು ಎಸ್ ಎ ಮತ್ತು ಇನ್ನೊಂದು ಯಾವ್ದಂತಂದ್ರೆ ರಷ್ಯಾದ ಕಾರಣದಿಂದ ಒಡೆದೋಗಿದಾವೆ. ಎಲ್ಲ ಮುಂಚೆ ಅಜರ್ಬೈಜಾನ್ ಎಲ್ಲ ರಷ್ಯಾದ ಭಾಗ ಇದು. ಈ ಅಜರ್ಬೈಜಾನ್ ಇಸ್ ಅ ಇಸ್ಲಾಮಿಕ್ ಕಂಟ್ರಿ, ಇದೊಂದು ಇಸ್ಲಾಮಿಕ್ ಕಂಟ್ರಿ. ಇದೊಂದು ಏನಂತಂದ್ರೆ ಕ್ರಿಶ್ಚಿಯನ್ ಕಂಟ್ರಿ. ಅರ್ಮೇನಿಯಾ ಕ್ರಿಶ್ಚಿಯನ್ ಕಂಟ್ರಿ. ಇವೆರಡು ಭಾಗವಾದ ನಂತರ ಈ ಅಜರ್ಬೈಜಾನ್ ದೇಶದಲ್ಲಿ ಒಂದು ಪ್ರದೇಶ ಇದೆ. ಆ ಪ್ರದೇಶದ ಹೆಸರು ಏನಂತಂದ್ರೆ ನಗಾರ್ನೋ ಕರ್ಬಾಕ್ ಅಂತಕ್ಕಂಥ ಪ್ರದೇಶ. ಈ ಪ್ರದೇಶ ಎಲ್ಲಿ ಬರುತ್ತೆ ಅಂತಂದ್ರೆ ಅಜರ್ಬೈಜಾನ್ದಲ್ಲಿ ಬರುತ್ತೆ. ಆದ್ರೆ ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿರೋರು ಯಾರು ಅಂತಂದ್ರೆ ಅರ್ಮೇನಿಯಾದ ನಾಗರಿಕರು ವಾಸ ಮಾಡ್ತಾರೆ. ಹೌದಾ, ಈ ನಾಗಾರ್ನೋ ಕರ್ಬಾಕ್ ಅಂತಕ್ಕಂಥ ಪ್ರದೇಶ ಇರೋದು ಎಲ್ಲಿ ಅಂತಂದ್ರೆ ಅಜರ್ಬೈಜಾನ್. ಬಟ್ ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅರ್ಮೇನಿಯಾದ ನಾಗರಿಕರು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅರ್ಮೇನಿಯಾದವ್ರ ವಿವಾದ ಏನಂತಂದ್ರೆ ಈ ಮೂಲತಃ ಈ ಪ್ರದೇಶದಲ್ಲಿ ಅರ್ಮೇನಿಯಾದ ನಾಗರಿಕರು ಇರೋದ್ರಿಂದ ಇದು ಯಾವ ದೇಶಕ್ಕೆ ಸೇರಿರ್ತಕ್ಕಂಥ ಭೂಪ್ರದೇಶ ಅಂತ ವಾದ ಮಾಡ್ತಾರೆ ಅಂದ್ರೆ ಅರ್ಮೇನಿಯಾಗೆ ಸೇರಿದ್ದು ಅಂತೇಳಿ. ಅಜರ್ಬೈಜಾನ್ದ ವಾದ ಏನಂತಂದ್ರೆ ಈ ಭೂಪ್ರದೇಶ ಮೂಲತಃ ಅಜರ್ಬೈಜಾನ್ದಲ್ಲಿ ಇರೋದ್ರಿಂದ ಸೊ ಇದು ನಮ್ಗೆ ಸೇರಿದ್ದು ಅಂತೇಳಿ ವಾದ. ಹಾಗಾಗಿ ಇದನ್ನ ಇತ್ತೀಚೆಗೆ ಎರಡು ದೇಶಗಳ ನಡುವೆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಯುದ್ಧನೇ ನಡೆದೋಗಿತ್ತು. ಹಾಗಾಗಿ ಸಾಕಷ್ಟು ಇದ್ರ ಬಗ್ಗೆ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗಿದ್ದಾನೆ. ಇದನ್ನ ಆಲ್ರೆಡಿ IAS ಗೂ ಕ್ವಶನ್ ಕೇಳಿದ್ದಾನೆ, ಮೊನ್ನೆ KS ಗೂ ಕ್ವಶನ್ ಕೇಳಿದ್ದಾನೆ. ಹೌದಾ, ಸೊ ಈಗ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ BMTC ಅಲ್ಲಿ ಕೂಡ ಏನ್ ಮಾಡಿದಾನೆ ಅಂತಂದ್ರೆ ಕ್ವಶನ್ ಅನ್ನ ಕೇಳಿದಾನೆ. ಹಾಗಾಗಿ ಬರೀ ನೀವು ನೋಡ್ಕೊಳ್ಳೋದಂತಂದ್ರೆ ಬರೀ ಜಿಯೋಗ್ರಫಿ ಅಷ್ಟು ಓದೋದಲ್ಲ, ಮ್ಯಾಪ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ರಿಲೇಟ್ ಮಾಡಿ ಓದೋದನ್ನ ಕಲೀರಿ. ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್. ಈಗ ಸೌತ್ ಚೀನಾ ಸೀದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ, ಮೆಡಿಟರೇನಿಯನ್ ಸೀದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಹೌದಾ, ಸೊ ಅವುಗಳು ನೋಡ್ಕೊಳ್ಳಿ. ಅದ್ರ ಜೊತೆಗೆ ಆಮೇಲೆ ಇರಾನ್ ದೇಶಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳನ್ನ ಕೇಳ್ಕೊಂಡು ಹೋಗ್ಬೋದು. ಬೇಕಾದ್ರೆ ಮುಂದೊಂದು ದಿವಸ ಮ್ಯಾಪಿಂಗ್ ಅನ್ನು ಕೂಡ ಸೊ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ, ಅದನ್ನು ಕೂಡ ನೀಟಾಗಿ ಕೇಳ್ಕೊಂಡು ಹೋಗಿ. ಹೌದಾ, ಈಗ ಆನ್ಸರ್ ಯಾವ್ದಾಗತ್ತೆ ಅಂತಂದ್ರೆ ಇಲ್ಲಿ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಅಂತ ಗೊತ್ತಿರಲಿ. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲಿ ಹೋಗೋಣ. ಯಾವ್ದಂತಂದ್ರೆ 52. ಹೌದಾ, ಸೊ 52 ಕ್ವಶನ್ ಇಲ್ಲಿದೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕ್ವಶನ್ ಕೇಳಿದಾನೆ. ತಪ್ಪಾಗಿರೋದನ್ನ ಹೇಳಿ ಅಂತ ಹೇಳಿದಾರೆ ಅವರು. ಹೌದಾ, ಸೊ ತಪ್ಪಾಗಿರೋದನ್ನ ಹೇಳಿ ಅಂತ ಹೇಳಿದ್ರೆ ಸೊ ಒಂದು ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಇಲ್ಲೇ ತಪ್ಪಿದು. ಯಾಕಂತಂದ್ರೆ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಅಲ್ವೇ ಅಲ್ಲ. ಯಾಕಂತಂದ್ರೆ ಸದ್ಯಕ್ಕೆ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಯಾವುದು ಅಂತಂದ್ರೆ ಚೀನಾ. ಹೌದಾ, ಸೊ ಸೆಕೆಂಡ್ ಯಾವ್ದು ಅಂತಂದ್ರೆ ಆಸ್ಟ್ರೇಲಿಯಾ. ಸೆಕೆಂಡ್ ಯಾವ್ದು ಅಂತಂದ್ರೆ ಆಸ್ಟ್ರೇಲಿಯಾ. ಥರ್ಡ್ ಯಾವ್ದು ಅಂತಂದ್ರೆ ರಷ್ಯಾ ಅಂತ ಗೊತ್ತಿರ್ಲಿ. ಥರ್ಡ್ ಯಾವ್ದು? ರಷ್ಯಾ. ಇನ್ನೊಂದು ಹೇಳ್ಬೇಕಂತಂದ್ರೆ ಚಿನ್ನ ಉತ್ಪಾದನೆಯಲ್ಲಿ ನಮ್ ಇಂಡಿಯಾ ಇನ್ನೂ ಟಾಪ್ 10 ನಲ್ಲಿ ಕೂಡ ಇಲ್ಲ. ಸೊ ಹಾಗಾಗಿ ಸೊ ಫಸ್ಟ್ ಒನ್ ಏನಾಗತ್ತೆ ಅಂತಂದ್ರೆ ರಾಂಗ್ ಆಗತ್ತೆ. ಹೌದಾ, ಆಮೇಲೆ ಇನ್ನೊಂದು ಎರಡನೇದು ಏನಂತ ಹೇಳಿದಾರೆ, ಯಾವ್ದು ಸರಿ ಇಲ್ಲ ಅಂತ ಹೇಳಿದಾರೆ, ಇಲ್ಲೇ ಸರಿ ಇಲ್ಲೋದು ಸಿಕ್ತು. ಮತ್ತೆ ಇದು ಚಿನ್ನ ಇದೊಂದು ಏನಪ್ಪಾ ಅಂತಂದ್ರೆ ಲೋಹ ಖನಿಜ. ಯಾಕಂದ್ರೆ ಖನಿಜಗಳಲ್ಲಿ ಲೋಹ ಖನಿಜಗಳು ಅಲೋಹ ಖನಿಜಗಳು ಅಂತ ಓದ್ತೀವಿ.
ಹೌದಾ? ಸೊ ಹಂಗೇನಪ್ಪಾ ಅಂತಂದ್ರೆ ಇದೊಂದು ಅಲೋಹ ಖನಿಜ. ಇದು ಕೂಡ ಏನಾಗುತ್ತೆ ಸರಿ ಆಗತ್ತೆ. ಇನ್ನು ನೆಕ್ಸ್ಟ್ ಲೋಡ್ ಡೆಪಾಸಿಟ್, ಈ ಪದ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಪಟ್ಟಿದ್ದು. ಎಸ್. ಇನ್ನೊಂದು ಕಾಲ್ಗುರ್ಲಿ ಮತ್ತು ಕುಲ್ಗಾರಡಿ ಅಂತಕ್ಕಂಥ ಪ್ರದೇಶ ಆಸ್ಟ್ರೇಲಿಯಾದ ಚಿನ್ನದ ಗಣಿ ಕೇಂದ್ರಗಳು. ಎಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಸ್ಟ್ರೇಲಿಯಾದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಚಿನ್ನದ ಉತ್ಪಾದನೆಗೆ ಫೇಮಸ್ ಆಗಿರ್ತಕ್ಕಂತಹ ಪ್ಲೇಸ್ ಗಳು ಯಾವ್ದು ಅಂತಂದ್ರೆ ಒಂದು ಕಾಲ್ಗುರ್ಲಿ ಮತ್ತು ಇನ್ನೊಂದು ಯಾವ್ದು ಅಂತಂದ್ರೆ ಕುಲ್ಗಾಡಿ. ಸ್ನೇಹಿತರೆ ನೆನಪಿರ್ಲಿ, ಸೊ ಇದನ್ನು ಕೂಡ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೂಡ ಏನ್ ಮಾಡಿದಾನೆ ಅಂತಂದ್ರೆ ಕ್ವಶನ್ ಕೇಳ್ಕೊಂಡು ಹೋಗಿದ್ದಾನೆ. ಐ ಥಿಂಕ್ 2022 IAS ಅಲ್ಲಿ ಈ ಕಾಲ್ಗುರ್ಲಿ ಮತ್ತು ಕುಲ್ಗಾಡಿಗೆ ಸಂಬಂಧಪಟ್ಟಂತ ಕ್ವಶನ್ ಕೇಳಿದಾನೆ. ತುಂಬಾ ನ್ಯೂಸ್ ಅಲ್ಲಿ ಇರ್ತಾವ ಅವಾಗ ಅವಾಗ. ಸೊ ಹಾಗಾಗಿ ಇದು ಕೂಡ ಏನಾಗುತ್ತೆ ಕರೆಕ್ಟ್ ಆಗತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ರಾಯಚೂರು ಹಟ್ಟಿ ಕ್ಷೇತ್ರ ಅಂತ ಹೇಳಿ ಹೆಂಗ್ ಕರಿತೀವೋ ಹಂಗೆ ತುಂಬಾ ಆಸ್ಟ್ರೇಲಿಯಾದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಏನಪ್ಪಾ ಅಂತಂದ್ರೆ ಸೆಕೆಂಡ್ ಒನ್ ಆಗಿರ್ಬೋದು, ಥರ್ಡ್ ಒನ್ ಆಗಿರ್ಬೋದು, ಫೋರ್ತ್ ಒನ್ ಆಗಿರ್ಬೋದು ಸರಿ ಆಗತ್ತೆ. ಫಸ್ಟ್ ಒನ್ ರಾಂಗ್. ಆಕ್ಚುಲಿ ಯಾಕಂದ್ರೆ ನಿಮ್ಗೆ ಏನಾದ್ರೂ ಆನ್ಸರ್ ಕೊಟ್ರು ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಅಬ್ಜೆಕ್ಷನ್ ಮಾಡ್ಬೋದು. ಯಾಕಂತಂದ್ರೆ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಯಾವ್ದಂತಂದ್ರೆ ಚೀನಾ, ಆಸ್ಟ್ರೇಲಿಯಾ ಸೆಕೆಂಡ್, ಥರ್ಡ್ ಯಾವ್ದಂದ್ರೆ ರಷ್ಯಾ. ಇನ್ನು ನಮ್ ಚಿನ್ನದ ಉತ್ಪಾದನೆಯಲ್ಲಿ ನಮ್ ಇಂಡಿಯಾ ಇನ್ನು ಎಲ್ಲಿಲ್ಲ ಅಂತಂದ್ರೆ ಇನ್ನು ಟಾಪ್ 10 ಅಲ್ಲ, ಟಾಪ್ 20 ಒಳಗಡೆ ಕೂಡ ಏನಪ್ಪಾ ಅಂತಂದ್ರೆ ನಮ್ ಇಂಡಿಯಾ ಇಲ್ಲ. ಹಾಗಾಗಿ ಫಸ್ಟ್ ಒನ್ ಏನಾಗುತ್ತೆ ಅಂದ್ರೆ ರಾಂಗ್ ಆಗುತ್ತೆ. ನೀವು ಬೇಕಾದ್ರೆ ಡೇಟಾಗಳನ್ನ ತೆಗೆದು ನೋಡಿ ಗೊತ್ತಾಗುತ್ತೆ ಈಸಿಯಾಗಿ. ಹೌದಾ? ನೆಕ್ಸ್ಟ್ ಇನ್ನು 53 ಕ್ವಶನ್ಸ್ ಬನ್ನಿ. ಸೊ ಈ 53 ಏನಂತ ಇದೆ ಅಂತಂದ್ರೆ ಭಾರತದ ನದಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾನೆ. ಹೌದಾ? ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಎರಡನೇ ಅತಿ ಉದ್ದವಾದ ನದಿ. ಎಸ್. ಹಾಗಾದ್ರೆ ಫಸ್ಟ್ ಒನ್ ಯಾವ್ದು ಅಂತಂದ್ರೆ ಗೋದಾವರಿ. ಫಸ್ಟ್ ಒನ್ ಅಂದ್ರೆ ಇದು ಇಡೀ ಇಂಡಿಯಾದಲ್ಲಿ ಕೇಳಿಲ್ಲ ಇವ, ಪರ್ಯಾಯ ಪ್ರಸ್ಥ ಭೂಮಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ, ಅಂದ್ರೆ ದಕ್ಷಿಣ ಭಾಗದಲ್ಲಿ. ಹೌದಾ? ಸೊ ಹಾಗಾದ್ರೆ ಕೃಷ್ಣಾ ನದಿ ಏನಪ್ಪಾ ಅಂತಂದ್ರೆ ಎರಡನೇ ಅತಿ ಉದ್ದವಾದ ನದಿ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ತಪತಿ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಅಂತ ಕೊಟ್ಟಿದ್ದಾನೆ. ಇದು ಕೂಡ ಸರಿ. ಯಾಕಂತಂದ್ರೆ ಫಸ್ಟ್ ಒನ್ ಯಾವ್ದಾಗತ್ತೆ ಅಂತಂದ್ರೆ ನರ್ಮದಾ ಆಗತ್ತೆ. ಫಸ್ಟ್ ನರ್ಮದಾ, ಸೆಕೆಂಡ್ ಒನ್ ಯಾವ್ದಂತಂದ್ರೆ ತಪತಿ. ಹಾಗಾಗಿ ಎರಡು ಕೂಡ ಏನಾಗ್ತಾವ ಅಂತಂದ್ರೆ ಸರಿ ಆಗ್ತಾ ಹೋಗ್ತಾವೆ. ಇಲ್ಲೇನ್ ಕೇಳಿದಾನೆ, ಹೇಳಿಕೆಯನ್ನು ಪರಿಗಣಿಸಿ ಯಾವ್ದು ಸರಿ ಅಂತ ಕೇಳಿದಾನೆ. ಸರಿ ಯಾವ್ದಾಗತ್ತಂದ್ರೆ ಒಂದನೇದು ಸರಿ ಆಗುತ್ತೆ, ಎರಡನೇದು ಸರಿ ಆಗುತ್ತೆ ಅಂತ ಗೊತ್ತಿರ್ಲಿ. ಹೌದಾ? ಇನ್ನು ನೆಕ್ಸ್ಟ್ ಇಲ್ಲೇ ಕೆಳಗಡೆ ಬನ್ನಿ. ಇಲ್ಲೇ ಕೆಳಗಡೆ ಬಂದು ನೋಡೋದಾದ್ರೆ ಇನ್ನೊಂದು 54 ಕ್ವಶನ್ ಇದೆ ನೋಡಿ. ಹೌದಾ? ಸೊ 54 ಕ್ವಶನ್ ಅಲ್ಲಿ ಯಾವ್ದು ಅಂತಂದ್ರೆ ಮುಖ್ಯವಾಗಿ ಆ ಇವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತೆಯಲ್ಲಿ ಗುಂಪನ್ನು ಆರಿಸಿ ಅಂತ ಹೇಳಿದಾನೆ. ಹೌದಾ? ಯಾವ್ದಂತಂದ್ರೆ 54. ಅದ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳನ್ನು ಕೊಟ್ಟಿದ್ದಾನೆ. ಅವುಗಳ ಭೌಗೋಳಿಕ ಪ್ರದೇಶದ ಆಧಾರ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡದು ಯಾವುದು ರಾಜಸ್ಥಾನ್ ಅಂತ ಗೊತ್ತಿರಲಿ. ಹೌದಾ? ಫಸ್ಟ್ ಒನ್ ರಾಜಸ್ಥಾನ್, ಇಲ್ಲಿ ರಾಜಸ್ಥಾನ ಇದೆ, ಇಲ್ಲಿ ಸೆಕೆಂಡ್ ಒನ್ ರಾಜಸ್ಥಾನ ಇದೆ. ಹೌದಾ? ಆಮೇಲೆ ಅತಿ ದೊಡ್ಡ ರಾಜ್ಯ ಸೆಕೆಂಡ್ ಏನಾಗುತ್ತಂದ್ರೆ ಮಧ್ಯಪ್ರದೇಶ್, ಥರ್ಡ್ ಮಹಾರಾಷ್ಟ್ರ, ನೆಕ್ಸ್ಟ್ ಯಾವ್ದಂತಂದ್ರೆ ಉತ್ತರ ಪ್ರದೇಶ್. ಇದೇನಾಗುತ್ತೆ ಅಂತಂದ್ರೆ ಸರಿ ಆಗುತ್ತೆ. ಇದು ಕಾಮನ್ ಆಗಿ ನಿಮ್ಗೆಲ್ಲ ಡಿಜಿಟ್ ಅಂತ ಸಿಕ್ಕೇ ಸಿಗ್ತವೆ. ಸೊ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ, 55 ಕ್ವಶನ್ಸ್ ಇದೆ. ಸೊ ಕ್ವಶನ್ ನಂಬರ್ 55 ಏನ್ ಹೇಳುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನ ಏನಂತ ಕರೆಯಲಾಗುತ್ತೆ ಅಂತೇಳಿ. ಈಗ ಪರ್ವತ ಅಂತಂದ್ರೆ ಇದೇನಂತಂದ್ರೆ ಈ ರೀತಿ ಮೌಂಟೇನ್ಸ್ ಗಳು ಇರ್ತವೆ ಹಿಂಗೆ. ಹೌದಾ? ಸೊ ಈ ಮೌಂಟೇನ್ಸ್ ಗಳು ಇವೆಲ್ಲ ಕಣಿವೆ ಭಾಗ ತಾನೇ ಇದೆಲ್ಲ, ಅದೇ ಕೊಟ್ಟಿದಾರಲ್ಲಿ ಪ್ರದೇಶಗಳ ಕಣಿವೆ, ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ. ಸಿಂಪಲ್ ಆಗಿ ಇದು ಒನ್ ಡೇ ವರ್ಡ್ ನಮ್ಗೆ ಸಾಕಾಗುತ್ತೆ. ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಈ ಕಣಿವೆಗಳಲ್ಲಿ ಜರಿಗಳಿರ್ತವೆ, ತೊರೆಗಳ ಅಂಚಿನಲ್ಲಿ ನದಿಗಳು ಹರಿತಿರ್ತವೆ. ಸೊ ಇಂಥ ಭಾಗದಲ್ಲಿ ಈ ಮೌಂಟೇನ್ ಅಲ್ಲ ಇದು, ಈ ಕಣಿವೆ ಭಾಗಗಳಲ್ಲಿ ಇರತಕ್ಕಂತ ಈ ಫಾರೆಸ್ಟ್ ಗೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದಾರೆ. ಅದು ಯಾವ್ದಂತಂದ್ರೆ ಶೋಲಾ ಕಾಡುಗಳು ಅಂತ ಗೊತ್ತಿರಲಿ. ಹೌದಾ? ಸೊ ಈಗ ನಮ್ ಕರ್ನಾಟಕದಲ್ಲಿ ಎಲ್ಲಿ ನೋಡ್ಬೋದು ಅಂತಂದ್ರೆ ನಾವು ಹಾಸನ ಭಾಗದಲ್ಲಿ ನೋಡ್ಬೋದು. ಹಾಸನ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಚಿಕ್ಕಮಗಳೂರು ಆಗಿರ್ಬೋದು. ಹೌದಾ? ಈ ಚಿಕ್ಕಮಗಳೂರು ಈ ಭಾಗದಲ್ಲಿ ನಮ್ಗೆ ಹೆಚ್ಚಾಗಿ ಏನ್ ಸಿಗ್ತಾವ ಅಂತಂದ್ರೆ ಈ ರೀತಿ ಶೋಲಾ ಕಾಡುಗಳು ಸಿಗ್ತವೆ ಅಂತ ಗೊತ್ತಿರಲಿ. ಹೌದಾ? ಅಂದ್ರೆ ಪರ್ವತಗಳ ಕಣಿವೆ ಭಾಗದಲ್ಲಿ ಬೆಳೀತಕ್ಕಂತ ಸಸ್ಯ ವರ್ಗಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಶೋಲಾ ಕಾಡುಗಳು ಅಂತ ಕರಿತೀವಿ. ಹೌದಾ? ಸೊ ಇದು 55 ಕ್ವಶನ್ಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಅಲ್ಲೇ ಕೆಳಗಡೆ ಬಂದ್ರೆ 56 ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಏನಪ್ಪಾ ಅಂತಂದ್ರೆ ನಮ್ಗೆ ಕ್ವಶನ್ ಇದೆ ಒಂದು. ಹೌದಾ? ಇಲ್ಲಿ ಒಳ ಗ್ರಹಗಳು ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಸೊ ಇಲ್ಲಿ ಫಸ್ಟ್ ಗ್ರಹಗಳನ್ನ ನಾವು ನೋಡೋದಾದ್ರೆ ಸೊ ಈ ಭಾಗದಲ್ಲಿ ಬನ್ನಿ. ಇದ್ಯಾವ್ದಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಸನ್, ಸೂರ್ಯ. ಇದು ಬುಧ, ಶುಕ್ರ, ಭೂಮಿ, ಮಂಗಳ. ಹೌದಾ? ಇದು ಬುಧ, ಶುಕ್ರ, ಭೂಮಿ, ಮಂಗಳ. ಈ ಭಾಗದಲ್ಲಿ ಬಂದ್ರೆ ನಮ್ಗೆ ಕ್ಷುದ್ರ ಗ್ರಹಗಳು. ಆಮೇಲೆ ಯಾವ್ದಂತಂದ್ರೆ ಗುರು, ಆಮೇಲೆ ಶನಿ, ಆಮೇಲೆ ಯುರೇನಸ್, ಆಮೇಲೆ ಯಾವ್ದಂತಂದ್ರೆ ನೆಪ್ಚೂನ್. ಇದು ನೆಪ್ಚೂನ್. ಈ ಕ್ಷುದ್ರ ಗ್ರಹಗಳ ಪಟ್ಟಿಯಿಂದ ಒಳಭಾಗದಲ್ಲಿ ಇರ್ತಕ್ಕಂಥವುಗಳಿಗೆ ಒಳಗ್ರಹಗಳು, ಇವುಗಳನ್ನ ಹೊರಗ್ರಹಗಳು ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಒಳಗ್ರಹಗಳು ಅಂತ ಕೊಟ್ಟಿದ್ದಾನೆ. ಒಳಗ್ರಹ ಅಂತಂದ್ರೆ ಯಾವುದು? ಇಲ್ಲಿ ಸಿಂಪಲ್ ಆಗಿ ಹೊರಗ್ರಹ ಅಂತಂದ್ರೆ ಈಗ ಆಲ್ರೆಡಿ ಶನಿಯಲ್ಲಿ ಹೊರಭಾಗದಲ್ಲಿದೆ. ಹಾಗಾದ್ರೆ ಇದು ಯಾವ್ದಾಗತ್ತೆ ಅಂತಂದ್ರೆ ಒಂದು. ಒಳಗ್ರಹ ಅಂತಂದ್ರೆ ಯಾವುದು? ಇದು ಭೂಮಿ. ಹೌದಾ? ನೆಕ್ಸ್ಟ್
ಇನ್ನ ಭೂಮಿಯ ಉಪಗ್ರಹ ಯಾವ್ದು ಅಂತಂದ್ರೆ ಸಿಂಪಲ್ ಆಗಿ ಯಾವ್ದು ಅಂತಂದ್ರೆ ಚಂದ್ರ. ನಕ್ಷತ್ರ ಪುಂಜ ಅಂತಂದ್ರೆ ಓರಿಯನ್. ಯಾಕಂತಂದ್ರೆ ನಮಗೆ ನಕ್ಷತ್ರ ಪುಂಜಗಳು ಬರ್ತವೆ. ಹೌದಾ, ಈಗ ನಾವು ಸ್ಪೇಸ್ ಅನ್ನ ನೋಡ್ಕೊಂಡು ಹೋದ್ರೆ ಈಗ ನಮ್ಗೆ ಸ್ಪೇಸ್ ಅಲ್ಲಿ ಸಾಕಷ್ಟು ನಕ್ಷತ್ರ ಪುಂಜಗಳನ್ನ ಕಾಣ್ಕೊಂಡು ಹೋಗ್ಬೋದು. ಅದರಲ್ಲಿ ಫಸ್ಟ್ ನಕ್ಷತ್ರ ಪುಂಜ ಅಂತಂದ್ರೆ ನೋಡೋದಾದ್ರೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಅಸಂಖ್ಯಾತ ನಕ್ಷತ್ರಗಳು ಕೂಡ್ಕೊಂಡಿರ್ತಕ್ಕಂಥ ಭಾಗವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನಕ್ಷತ್ರ ಪುಂಜ ಅಂತ ಕರಿತೇವೆ, ಕಾನ್ಸ್ಟಲೇಷನ್ ಅಂತ ಕರೆಯೋದು. ಹೌದಾ, ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಸೊ ಒಂದು ಓರಿಯನ್ ಅಂತ ಕರಿತೀವಿ ನಾವು. ಹೌದಾ, ಸೊ ನೀವು ನೋಟ್ ಮಾಡ್ಕೊಳ್ಳಿ ನಕ್ಷತ್ರ ಪುಂಜಗಳು. ಒಂದ್ ಯಾವ್ದು ಅಂತಂದ್ರೆ ಓರಿಯನ್. ಈ ಓರಿಯನ್ ಅನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಹಂಟರ್ ಅಂತಾನೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಕರ್ಕೊಂಡು ಹೋಗ್ತೀವಿ. ಈ ಹೆಸರುಗಳು ನೆನಪಿರ್ಬೇಕು ನಿಮ್ಗೆ. ಹೌದಾ, ನೆಕ್ಸ್ಟ್ ಇನ್ನೊಂದ್ ಯಾವ್ದು ಅಂತಂದ್ರೆ ಮುಖ್ಯವಾಗಿ ಗ್ರೇಟ್ ಬಿಯರ್ ಅಂತ ಕರಿತೀವಿ. ಗ್ರೇಟ್ ಬಿಯರ್. ಗ್ರೇಟ್ ಬಿಯರ್ ಅಂತಂದ್ರೆ ಈ ಗ್ರೇಟ್ ಬಿಯರ್ ಅಂದ್ರೆ ಒಂದೇ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬಿಗ್ ಡಿಫರ್ ಅಂತ ಕರಿತೀವಿ. ಬಿಗ್ ಡಿಫರ್ ಈ ಹೆಸರನ್ನ ಕೇಳ್ಕೊಂಡು ಹೋಗ್ತಾರೆ. ಯಾವ್ದಕ್ ಬಿಗ್ ಡಿಫರ್ ಅಂತ ಕರಿತೀವಿ. ಬಿಗ್ ಡಿಫರ್ ಅಂತಾನೂ ಕರಿಬಹುದು, ಅಥವಾ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಸಪ್ತರ್ಷಿ ಅಂತಾನೂ ಕರಿತೀವಿ. ಈ ಹೆಸರು ನೆನಪಿರ್ಲಿ, ಏನಂತಂದ್ರೆ ಸಪ್ತರ್ಷಿ. ಸಪ್ತ ಸಾರಿ ಸಪ್ತರ್ಷಿ ಅಂತ. ಸಪ್ತರ್ಷಿ ಸಪ್ತರ್ಷಿ ಅಂತ ಕರಿತೀವಿ. ಅಥವಾ ಇನ್ನೊಂದು ಹೆಸರಿಂದ ಗುರುತಿಸ್ತೀವಿ, ಏನಂತೇಳಿ ಅರ್ಸಾ ಮೇಜರ್. ಹೌದಾ, ಸೊ ಇದು ಯಾವ್ದಂತಂದ್ರೆ ಗ್ರೇಟ್ ಬಿಯರ್ ಅಂತ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಮೇಜರ್ ಅಂದ್ರೆ ಬಹಳಷ್ಟು ಇದಾವೆ, ಅಸಂಖ್ಯಾತ ನಕ್ಷತ್ರ ಪುಂಜಗಳಿದಾವೆ. ಸೊ ಅದರಲ್ಲಿ ಮೇಜರ್ ಫೇಮಸ್ ಆಗಿರ್ತಕ್ಕಂಥ ಹೇಳ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಕ್ಯಾಸಿಪಿಯೋ ಅಂತಿದೆ. ಹೌದಾ, ಯಾವ್ದು ಇಲ್ಲೇ ಬರೀತೀನಿ, ಯಾವುದು ಕ್ಯಾಸಿಯೋಪಿಯಾ. ಕ್ಯಾಸಿಯೋಪಿಯಾ. ಇನ್ನು ನಾಲ್ಕನೇದು ಯಾವ್ದು ಅಂತಂದ್ರೆ ಸೊ ಮುಖ್ಯವಾಗಿ ಲಿಯೋ ಮೇಜರ್. ಇವೆಲ್ಲ ನಕ್ಷತ್ರ ಪುಂಜ ನಮಗೆ ಮಿಲ್ಕಿ ವೇ ಗಿಲಾಕ್ಸಿ ಇಲ್ಲೆಲ್ಲ ಕನ್ಕೊಂಡು ಹೋಗ್ತೀವಿ ನಾವು. ಹೌದಾ, ಸೊ ಇವುಗಳನ್ನ ಹೆಸರು ನೆನ್ಪಿಟ್ಕೊಳ್ಳಿ. ಓರಿಯನು, ಗ್ರೇಟ್ ಬಿಯರು, ಕ್ಯಾಸಿಪಿಯೋ, ಆಮೇಲೆ ನೆಕ್ಸ್ಟ್ ಲಿಯೋ ಮೇಜರ್. ಕ್ಯಾಸಿಪಿಯೋ ಗ್ರೇಟ್ ಬಿಯರ್ ಏನ್ ಕರೀತಾರೆ ಬಿಗ್ ಡಿಫರ್ ಅಥವಾ ಸಪ್ತರ್ಸಿ ಅಥವಾ ಅರ್ಸಾ ಮೇಜರ್ ಅಂತಾನೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಹೌದಾ, ಸೊ ಹಾಗಾದ್ರೆ ನಾವ್ ಇಲ್ಲಿ ನೋಡೋದಾದ್ರೆ ಸೊ ಮುಖ್ಯವಾಗಿ ಆ ಯಾವುದು ಇಲ್ಲಿ ಆನ್ಸರ್ ಅನ್ನ ನಾವು ನೋಡೋದಾದ್ರೆ ಹೌದಾ, ಒಳಗ್ರಹಗಳು. ಒಳಗ್ರಹ ಅಂತಂದ್ರೆ ಈ ಕ್ಷುದ್ರ ಗ್ರಹಗಳಿಂದ ಸೂರ್ಯನಿಗೆ ಸಮೀಪದಲ್ಲಿ ಇರತಕ್ಕಂಥ ಸೂರ್ಯನಿಂದ ಮತ್ತು ಕ್ಷುದ್ರ ಗ್ರಹಗಳ ಮಧ್ಯದಲ್ಲಿ ಇರತಕ್ಕಂಥ ಬುಧ, ಶುಕ್ರ, ಭೂಮಿ, ಮಂಗಳ. ಹೌದಾ, ಸೊ ಒಳಗ್ರಹ ಯಾವ್ದಂತಂದ್ರೆ ಭೂಮಿ, ಹೊರಗ್ರಹ ಯಾವ್ದಂತಂದ್ರೆ ಶನಿ, ನಕ್ಷತ್ರ ಪುಂಜ ಯಾವ್ದಂತಂದ್ರೆ ಓರಿಯನು, ಭೂಮಿ ಉಪಗ್ರಹ ಯಾವ್ದಂತಂದ್ರೆ ಚಂದ್ರ. ಇದು ನಿಮ್ಗೆ ಗೊತ್ತಿದೆ. ಹೌದಾ, ಎಲ್ಲಿದೆ ಚಂದ್ರ ಸೆಕೆಂಡ್ ಒನ್. ಹೌದಾ, ಹಾಗಾದ್ರೆ ಇಲ್ಲಿ ಆನ್ಸರ್ಸ್ ಗಳು ನೋಡೋದಾದ್ರೆ A3. ಹೌದಾ, ಸೊ ಎಲ್ಲಿದೆ A3, ಇಲ್ಲೇ ಮುಗಿತಲ್ವಾ. ಸೊ A3. ಹೌದಾ, ಆಮೇಲೆ B1. ಹೌದಾ, ಸೊ ಆಮೇಲೆ ಯಾವ್ದು C4, ಆಮೇಲೆ D2. ಹೌದಾ, ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ 2 ಆಗುತ್ತೆ ಸ್ನೇಹಿತರೆ. ಹೌದಾ, ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದಂತಂದ್ರೆ ಇದು 56 ಆಯ್ತಲ್ಲ. ಸೊ 56 ಆದ್ಮೇಲೆ ನೆಕ್ಸ್ಟ್ ಇನ್ನ ಸೊ 58 ಕಡೆ ಹೋಗೋಣ. ಅಲ್ಲೊಂದು ಕ್ವಶನ್ ಇದೆ. ಸೊ ಯಾವುದು ಅಂತಂದ್ರೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಸರೋವರಗಳು ಯಾವುದು ಅಂತ ಕ್ವಶನ್ ಕೇಳಿದೆ. ಸ್ವಲ್ಪ ಇಲ್ಲ ಗಮನ ಕೊಟ್ಟು ಕೇಳಿ. ಯಾಕಂತಂದ್ರೆ ಇಲ್ಲಿ ಚಿಲಿಕಾ ಸರೋವರ ಅಂತ ಕೊಟ್ಟಿದ್ದಾರೆ, ಕೊಲ್ಲೇರು ಅಂತ ಕೊಟ್ಟಿದ್ದಾರೆ, ಸಾಂಬಾರ್ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಇದರಲ್ಲಿ ಯಾವುದು ಪಶ್ಚಿಮ ಕರಾವಳಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ರೀತಿ ಕ್ವಶನ್ ಏನಾದ್ರು ಕೇಳ್ಕೊಂಡ್ರೆ ಇಲ್ಲಿ ಕನ್ಫ್ಯೂಷನ್ ಇದೆ. ಯಾಕಂತಂದ್ರೆ ಚಿಲಿಕಾ ಪೂರ್ವ ಭಾಗದಲ್ಲಿ ಬರುತ್ತೆ, ಇದು ಕೂಡ ಆನ್ಸರ್ ಅಲ್ಲ. ಕೊಲ್ಲೇರು ಇದು ಕರಾವಳಿ. ಆಕ್ಚುಲಿ ಅವ್ನು ಕೇಳಿದ್ದು ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ, ಕರಾವಳಿಯಲ್ಲಿ ಕೊಲ್ಲೇರು ಕರಾವಳಿ ಭಾಗದಲ್ಲಿ ಇಲ್ವೇ ಇಲ್ಲ. ಹಾಗಾದ್ರೆ ಇದು ಕೂಡ ಏನಾಗುತ್ತೆ ರಾಂಗ್ ಆಗುತ್ತೆ. ಸಾಂಬಾರ್, ಸಾಂಬಾರ್ ಕರಾವಳಿ ಭಾಗ ಅಲ್ಲ, ರಾಜಸ್ಥಾನ್ ಭಾಗದಲ್ಲಿ ಬರುತ್ತೆ ಇದು. ಸೊ ಇದು ಕೂಡ ಆನ್ಸರ್ ಅಲ್ಲ. ಅಲ್ಲಿ ಏನ್ ಕೊಟ್ಟಿದ್ದಾನೆ, ಸಂಕೇತ ಬಳಸಿ ಉತ್ತರ ನೋಡಿ ಅಂತ ಹೇಳಿದ್ದಾರೆ. ಇಲ್ಲಿ ಆಕ್ಚುಲಿ ಯಾವ್ದು ಆನ್ಸರೇ ಆಗಲ್ಲ. ಇದನ್ನ ನೀವ್ ಏನ್ ಮಾಡ್ಬೋದು ಅಂದ್ರೆ ಅಬ್ಜೆಕ್ಷನ್. ಈ ರೀತಿ ಏನಾದ್ರು ನಿಮ್ಗೆ ಎಲ್ಲವೂ ತಪ್ಪು ಅನಿಸ್ತಂತಂದ್ರೆ ಸೊ ಒಂದ್ ಸರ್ತಿ ಏನ್ ಮಾಡ್ಬೇಕಂತಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಕನ್ಫರ್ಮೇಶನ್ ಮಾಡ್ಕೋಬೇಕು ಏನಂತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾದ್ರೂ ಸೇಮ್ ಇತ್ತು ಅಂತಂದ್ರೆ ನೀವು ಇದನ್ನ ಏನ್ ಮಾಡ್ಬೋದು ಅಂದ್ರೆ ಕ್ವಶನ್ ಅನ್ನ ಅಬ್ಜೆಕ್ಷನ್ ಮಾಡ್ಬೋದು. ಇಲ್ಲಿದೆ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಲೇಕ್ ಫೌಂಡ್ ಇನ್ ವೆಸ್ಟ್ ಕೋಸ್ಟರ್ನ್ ಪ್ಲೇನ್ ಅಂತೆ. ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಂತೇಳಿ. ಹೌದಾ, ಸೊ ಆದ್ರೆ ಇಲ್ಲಿ ನೆನ್ಪಿರ್ಬೇಕು. ಇದೇನಾಗಬೇಕಾಗಿತ್ತು ಆನ್ಸರ್ ಅಂತಂದ್ರೆ ಇದೇನಾದ್ರು ಸಿಗ್ಬೇಕಾದ್ರೆ ಹೇಳ್ತೀನಿ ಕೇಳಿ. ವೆಸ್ಟ್ ಕೋಸ್ಟ್ ಅಂತ ಕೇಳಿದಾನೆ. ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತದೆ, ಪಶ್ಚಿಮ ಕರಾವಳಿ ಮೈದಾನದಲ್ಲಿ. ಹೌದಾ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಚಿಲಿಕಾ ಅಂತಿದೆ. ಸೊ ಇದು ಕೂಡ ತಪ್ಪು. ಯಾಕಂತಂದ್ರೆ ಪೂರ್ವ ಭಾಗದಲ್ಲಿ ಬರುತ್ತೆ, ಒಡಿಶಾದಲ್ಲಿ. ಕೊಲ್ಲೇರು ಇದು ಕೂಡ ಏನಪ್ಪಾ ಅಂತಂದ್ರೆ ಕಂಡು ಬರಂಗಿಲ್ಲ. ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಇದು. ಹೌದಾ, ಇದು ಕೂಡ ಆನ್ಸರ್ ಆಗಲ್ಲ. ಹೌದಾ, ಸೊ ಹಾಗಾದ್ರೆ ಸಾಂಬಾರ್ ಅಂತಿದೆ, ಇದು ಪಶ್ಚಿಮ ಕರಾವಳಿ ಮೈದಾನದಲ್ಲಿ ಇಲ್ವೇ ಇಲ್ಲ. ಅವನೇನ್ ಕೇಳಿದಾನೆ ಅಂದ್ರೆ ವೆಸ್ಟರ್ ಕೋಸ್ಟಲ್ ಪ್ಲೇನ್ ಅಂತ ಮೆನ್ಷನ್ ಮಾಡಿದ್ದಾನೆ. ಹಾಗಾಗಿ ಇದು ಕೂಡ ಆನ್ಸರ್ ಅಲ್ವೇ ಅಲ್ಲ. ಇದು ರಾಜಸ್ಥಾನದ ಮರುಭೂಮಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶಗಳ ಸರೋವರ. ಎಷ್ಟಿದೆ ಅಂತಂದ್ರೆ 205 PPT ಏನಿದೆ ಅಂತಂದ್ರೆ ಲವಣಾಂಶ ಇದೆ. ಸೊ ಇದು ಕೂಡ ಆನ್ಸರ್ ಅಲ್ಲ. ಹಾಗಾಗಿ ಇದನ್ನ ನೀವೇನ್ ಮಾಡ್ಬೋದು ಅಂತಂದ್ರೆ ಗ್ರೇಸ್ ಪಡ್ಕೋಬಹುದು. ಯಾಕಂತ ಕೇಳಿದ್ರೆ ಇದು ಎಲ್ಲವೂ ಕೂಡ ಏನಾಗಿದೆ ಅಂತಂದ್ರೆ ಇದರಲ್ಲಿ ಆನ್ಸರ್ ಯಾವ್ದು ಇಲ್ವೇ ಇಲ್ಲ. 58 ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ
ಗ್ರೇಸ್ ಅನ್ನ ನೀವು ಪಡ್ಕೋಬಹುದು, ಅಬ್ಜೆಕ್ಷನ್ ಅನ್ನ ಮಾಡಬಹುದು. ಹೌದಾ, ಸೊ ನೀವು ಅಬ್ಜೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಹೌದಾ, ಸೊ ಯಾವ್ದು ಕೆ ಡಿಪಾರ್ಟ್ಮೆಂಟ್ ಗೆ ಸೊ ಅಬ್ಜೆಕ್ಷನ್ ಮಾಡೋದ್ರಿಂದ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಸೊ ಯಾರನ್ನು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹೌದಾ, ಸೊ ನೆಕ್ಸ್ಟ್ ಒನ್ ಯಾವ್ದಂತಂದ್ರೆ ಇದು 58 ಐತಲ್ಲ. ಸೊ ನೆಕ್ಸ್ಟ್ ಒನ್ ಎಲ್ಲಿಗೆ ಹೋಗೋಣ ಅಂತಂದ್ರೆ ನಿಮ್ಗೆ 71 ಅಲ್ಲಿ ಕೂಡ ಏನ್ ಮಾಡಿದಾನೆ ಅಂತಂದ್ರೆ ಒಂದು ಕ್ವಶನ್ ಅನ್ನು ಕೇಳ್ಕೊಂಡು ಹೋಗಿದ್ದಾನೆ. ಸೊ ಅಲ್ಲಿ ಬನ್ನಿ. ಹೌದಾ, ಇಲ್ಲಿ ನೋಡಿ 71 ಗೆ ಸಂಬಂಧಪಟ್ಟಂತೆ ಒಂದು ಎ ಅಂತಿದೆ. ಸೊ ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ? ಇಂದಿರಾ ಪಾಯಿಂಟ್ ಬರೋದು ಎಲ್ಲಿ ಅಂತಂದ್ರೆ ಗ್ರೇಟ್ ನಿಕೋಬಾರ್ ಅಂತಕ್ಕಂಥ ದ್ವೀಪದಲ್ಲಿ ಬರುತ್ತೆ. ಸರಿ, ಇಂದಿರಾ ಕಾಲ್ ಎಲ್ಲಿ ಬರುತ್ತೆ ಅಂದ್ರೆ ಇದು ಕೂಡ ಲಡಾಖ್ ಅಲ್ಲಿ ಬರುತ್ತೆ. ಕೇಪ್ ಕ್ಯಾಮರಿನ್ ಎಲ್ಲಿ ಬರುತ್ತೆ ಅಂದ್ರೆ ತಮಿಳುನಾಡು ಬರುತ್ತೆ. ಇವೆಲ್ಲ ನಾವು ಈ ನೆನಪಿರ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಜೋಗ್ರಫಿ ಕ್ಲಾಸ್ 1 ಅಂತೇಳಿ ನಾನು ಪಾಠ ಮಾಡಿದ್ದೀನಲ್ಲ. ಸೊ ಅದರಲ್ಲಿ ನಿಮ್ಗೆ ಡೀಟೇಲ್ ಆಗಿ ಸಿಗತ್ತೆ ಇದ್ರ ಬಗ್ಗೆ, ಯಾವ್ದು ಸರಿ ಯಾವ್ದು ತಪ್ಪು, ಇಂದಿರಾ ಪಾಯಿಂಟ್ ಯಾವ ಭಾಗದಲ್ಲಿ ಬರುತ್ತೆ, ಇಂದಿರಾ ಕಾಲ್ ಎಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ಹೇಳ್ಕೊಂಡು ಹೋಗಿದ್ದೀನಿ. ಸೊ ಅದನ್ನ ಆ ಕ್ಲಾಸ್ ಅನ್ನು ಕೂಡ ನೋಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಕ್ಕೇ ಸಿಗತ್ತೆ. ಇಲ್ಲಿ ಸರಿಯಾದ ಹೊಂದಿಕೊಂಡಿರ್ತಕ್ಕಂಥ ಅಂದ್ರೆ ಮೇಲಿನ ಜೋಡಿಗಳನ್ನು ಓದಿಕೊಂಡು ಸರಿಯಾದ ಜೋಡಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಕೇಪ್ ಕ್ಯಾಮರಿನ್ ಅಂತಂದ್ರೆ ಕನ್ಯಾಕುಮಾರಿ ಭಾಗದಲ್ಲಿ ಹೇಳಿದ್ದೇನೆ. ಕೇಪ್ ಕ್ಯಾಮರಿನ್ ಇದು ಕೂಡ ಆನ್ಸರ್ ಸರಿ. ಇಂದಿರಾ ಕೋಲು ಎಲ್ಲಿ ಬರುತ್ತೆ ಅಂದ್ರೆ ಲಡಾಖ್ ಅಲ್ಲಿ ಬರುತ್ತೆ. ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರದಲ್ಲಿ ಬರುತ್ತೆ. ಈ ಇಂದಿರಾ ಪಾಯಿಂಟ್ ಅನ್ನ ನಾವು ಪಿಗ್ಮೇಲಿಯನ್ ಪಾಯಿಂಟ್ ಅಥವಾ ಪಾರ್ಸನ್ ಪಾಯಿಂಟ್ ಅಂತಾನೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಕರ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಅಷ್ಟೂನು ಸರಿ. ಇಲ್ಲ ಆನ್ಸರ್ ಯಾವ್ದು ಅಂತಂದ್ರೆ ಎ, ಬಿ ಮತ್ತು ಇನ್ನೊಂದು ಯಾವ್ದು ಅಂತಂದ್ರೆ ಸಿ ಏನಾಗುತ್ತೆ ಅಂದ್ರೆ ಸರಿ ಆಗುತ್ತೆ. ಹೌದಾ, ನೆಕ್ಸ್ಟ್ ಜಿಯೋಗ್ರಫಿ ಕ್ವಶನ್ಸ್ ಅಲ್ಲಿ ನೋಡೋದಾದ್ರೆ 76 ಗೆ ಬರೀಬೇಕಾದ್ರೆ ಸೊ ಅಲ್ಲೊಂದು ಕ್ವಶನ್ ಇದೆ, ಅದರ ನದಿಗಳಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದಾಗ ನದಿಗಳ ಉದ್ದಕ್ಕೆ ಅನುಗುಣವಾಗಿ ಕೆಳಗೆ ಕೊಟ್ಟಿರತಕ್ಕಂಥದ್ದು ಯಾವುದು ಸರಿಯಾದ ಕ್ರಮವಾಗಿದೆ. ಹೌದಾ, ಸೊ ಅವನು ಯಾವ್ದನ್ನು ನಿಮ್ಗೆ ಎಕ್ಸಾಮ್ ನದಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಒಂದ್ಸರ್ತಿ ಹೇಳಿದೆ ನಾನು. ನದಿಗಳಿಗೆ ಸಂಬಂಧಪಟ್ಟಂತೆ, ಬೆಟ್ಟಗಳಿಗೆ ಸಂಬಂಧಪಟ್ಟಂತೆ ಹೈಟ್ ಅನ್ನ ಏನ್ ಮಾಡ್ತಾನೆ ಅಂತಂದ್ರೆ ಏರಿಕೆ ಕ್ರಮ ಇಳಿಕೆ ಕ್ರಮ ಬರೀರಿ ಅಂತ ಹೇಳ್ತಾನೆ ಹೊರತು ಅವಳು ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತ ಕೊಡಲ್ಲ. ಆಲ್ಮೋಸ್ಟ್ ಇದೇ ರೀತಿ ಪ್ರಶ್ನೆಗಳು ಬಂದಿರ್ತವೆ. ಹೌದಾ, ಈಗ ಜಲಾನಯನ ಪ್ರದೇಶ ತಗೊಂಡ್ರೆ ಹೆಚ್ಚು ಯಾವುದು ಕಡಿಮೆ ಯಾವುದು ಈ ರೀತಿ ಕ್ವಶನ್ ಕೇಳ್ತಾನೆ. ಡಿಜಿಟ್ ಎಷ್ಟಿದೆ ಅಂತ ಕೊಡಲ್ಲ ಆಲ್ಮೋಸ್ಟ್. ಹಾಗಾದ್ರೆ ಇಲ್ಲಿ ನಮ್ಗೆ ಏನಂತ ಕೇಳಿದಾನೆ ಅಂತಂದ್ರೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥ ಸರಿಯಾದ ಕ್ರಮ ಯಾವುದು. ಹೌದಾ, ಸೊ ಅನುಗುಣವಾಗಿ ಏರಿಕೆ ಕ್ರಮ ಅಂತಾರೆ. ಏರಿಕೆ ಕ್ರಮ ಅಂತಂದ್ರೆ ಅತಿ ಉದ್ದವಾಗಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಗೋದಾವರಿ. ಲಾಸ್ಟ್ ಇಲ್ಲಿ ಗೋದಾವರಿ ಇದೆ, ಇಲ್ಲಿ ಗೋದಾವರಿ ಇದೆ. ಹೌದಾ, ನೆಕ್ಸ್ಟ್ ಯಾವ್ದು ಅಂತಂದ್ರೆ ಇಲ್ಲಿ ಕೃಷ್ಣ ಅಂತ ಕೊಟ್ಟಿದ್ದಾರೆ, ಮಹಾನದಿ ಅಂತ ಕೊಟ್ಟಿದ್ದಾರೆ, ಕಾವೇರಿ. ಇದು ಯಾವ್ದು ಅಂತಂದ್ರೆ ಆನ್ಸರ್ ಕಾವೇರಿ. ಕಾವೇರಿ ಯಾವ್ದಂದ್ರೆ ಮಹಾನದಿ, ಮಹಾನದಿ ಮೇಲೆ ಕೃಷ್ಣ, ಕೃಷ್ಣ ಆದ್ಮೇಲೆ ಯಾವ್ದು ಅಂತಂದ್ರೆ ಗೋದಾವರಿ ಏನಾಗುತ್ತೆ ಆನ್ಸರ್ ಆಗುತ್ತೆ ಅಂತ ಗೊತ್ತಿರ್ಲಿ. ಹೌದಾ, ಇದು ನೆಕ್ಸ್ಟ್ ಯಾವುದು 76 ಕ್ವಶನ್. ಇನ್ನ 78 ಗೆ ಸಂಬಂಧಪಟ್ಟಂತೆ ಹೌದಾ, ಸೊ ಇಲ್ಲಿದೆ ನೋಡಿ. ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಒಂದು 4 ರಾಜ್ಯಗಳನ್ನು ಕೊಟ್ಟಿದ್ದಾನೆ. ಯಾವುದು ಅರಬ್ಬಿ ಸಮುದ್ರದೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ಅರಬ್ಬಿ ಸಮುದ್ರದ ಗಡಿ ಹೊಂದಿದೆ ಯಾವ್ದಂತಂದ್ರೆ ಒಂದು ಗುಜರಾತ್ ಹೊಂದಿದೆ, ಮಹಾರಾಷ್ಟ್ರ ಇದೆ, ಕರ್ನಾಟಕ ಇದೆ, ಕೇರಳ ಇದೆ. ಎಲ್ಲವೂ ಆನ್ಸರ್ ಆಗ್ತಾ ಹೋಗ್ತವೆ. ಹೌದಾ, ಇವೆಲ್ಲ ಏನಂತಂದ್ರೆ ಅಂದ್ರೆ ಟೋಟಲ್ ಆಗಿ ನಮಗೆ ಪಶ್ಚಿಮ ಕರಾವಳಿ ಅಂತ ಕರಿತೀವಿ. ಅರಬ್ಬಿ ಸಮುದ್ರದೊಂದಿಗೆ ಯಾವುದು ಒಂದು ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಇನ್ನೊಂದು ಬರುತ್ತೆ, ಯಾವ್ದು ಬರುತ್ತೆ ಅಂತಂದ್ರೆ ಗೋವಾ ಬರುತ್ತೆ. ಹೌದಾ, ಇವೆಲ್ಲ ಅರಬ್ಬಿ ಸಮುದ್ರ. ಅಂದ್ರೆ ಇನ್ನ ಬಂಗಾಳ ಕೊಲ್ಲಿಯೊಂದಿಗೆ ಬರೋದಾದಂತಂದ್ರೆ ಯಾವ್ದು ಬರುತ್ತೆ ಅಂದ್ರೆ ತಮಿಳುನಾಡು ಬರುತ್ತೆ, ಆಂಧ್ರ ಪ್ರದೇಶ್ ಬರುತ್ತೆ, ನೆಕ್ಸ್ಟ್ ಒಡಿಶಾ ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ ಅಂತಂದ್ರೆ ವೆಸ್ಟ್ ಬೆಂಗಾಲ್. ಇವೆಲ್ಲ ಯಾವ್ದ್ರೊಂದಿಗೆ ಬಾರ್ಡರ್ ಅಂತಂದ್ರೆ ಬಂಗಾಳ ಕೊಲ್ಲಿಯೊಂದಿಗೆ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ ನಾವು. ಸೊ ಅದರೊಂದಿಗೆ ಬಾರ್ಡರ್ ಇದೆ. ಕರಾವಳಿ ರಾಜ್ಯಗಳನ್ನು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ನೆಕ್ಸ್ಟ್ ಇದೇ ಇಲ್ಲೇ ಒಂದು ಇನ್ನೊಂದು ಕ್ವಶನ್ ಇದೆ. ಏನಂತಂದ್ರೆ ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವ ಅಸ್ಸಾಂ ರಾಜ್ಯದಲ್ಲಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದಾ, ಸೊ ಒಂದು ದಿಗ್ಬಾಯ್ ಅಂತ ಕೊಟ್ಟಿದ್ದಾರೆ, ದಿಗ್ಬಾಯ್, ಬೆಸ್ಸಿನ್, ಅಂಕ್ಲೇಶ್ವರ್, ನಹರ್ಕಟಿಯಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದ್ರಲ್ಲಿದೆ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥವು ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಅಸ್ಸಾಂ ರಾಜ್ಯದಲ್ಲಿ ಯಾವ ಬರುತ್ತೆ ಅಂದ್ರೆ ದಿಗ್ಬಾಯ್. ಅದು ಮೊಟ್ಟ ಮೊದಲು ತೈಲ ಕ್ಷೇತ್ರವನ್ನ ಪತ್ತೆ ಹಚ್ಚಿದ ತೈಲ ಬಾವಿನ ಯಾವ್ದಂತಂದ್ರೆ ದಿಗ್ಬಾಯ್. ಇದು ಕೂಡ ಅಸ್ಸಾಂ ಅಲ್ಲಿ ಬರುತ್ತೆ. ಇದು ಬೆಸಿನ್ ಇದೆಯಲ್ಲ, ಸೊ ಇದು ಬೆಸಿನ್ ಯಾವ ಭಾಗಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ಬಿ ಏನಾಗಲ್ಲ ಅಂತಂದ್ರೆ ಆನ್ಸರ್ ಆಗಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲಿದೆ ಬಿ? ಹೌದಾ, ಸೊ ಇಲ್ಲಿ ಬಿ ಆನ್ಸರ್ ಆಗಲ್ಲ. ಹೌದಾ, ಸೊ ಇದನ್ನ ನೋಡ್ಬಿಟ್ಕೊಳ್ಳಿ. ಹೌದಾ, ಹಾಗಾದ್ರೆ ದಿಗ್ಬಾಯ್ ಎಲ್ಲಿ ಬರುತ್ತೆ ಅಂತಂದ್ರೆ ಅಸ್ಸಾಂ ಅಲ್ಲಿ ಬರುತ್ತೆ. ಹೌದಾ, ನೆಕ್ಸ್ಟ್ ಬೆಸಿನ್ ಎಲ್ಲಿ ಬರುತ್ತೆ ಅಂದ್ರೆ ಮಹಾರಾಷ್ಟ್ರ ಬರುತ್ತೆ. ಇನ್ನು ನೆಕ್ಸ್ಟ್ ಅಂಕ್ಲೇಶ್ವರ್ ಅಂತ ಕೊಟ್ಟಿದಾರಲ್ಲ, ಅಂಕ್ಲೇಶ್ವರ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇದು ಗುಜರಾತ್ಗೆ ಸಂಬಂಧಪಟ್ಟಿದ್ದು. ಹೌದಾ, ಇದು ಕೂಡ ಆನ್ಸರ್ ಅಲ್ವೇ ಇಲ್ಲ. ಹಾಗಾದ್ರೆ ಇನ್ನೊಂದಿದೆಯಲ್ಲ ನಹರ್ಕಟಿಯಾ ಅಂತ ಹೇಳ್ಬಿಟ್ಟು, ಹೌದಾ, ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಅಸ್ಸಾಂ ಅಲ್ಲಿ ಬರುತ್ತೆ. ಹಾಗಾದ್ರೆ ಆನ್ಸರ್ ಯಾವ್ದು ಅಂತಂದ್ರೆ ಎ ಮತ್ತು ಡಿ ಆನ್ಸರ್ ಆಗತ್ತೆ. ಬೆಸಿನು ಮಹಾರಾಷ್ಟ್ರ, ಅಂಕ್ಲೇಶ್ವರ ಎಲ್ಲಿ ಬರುತ್ತೆ ಅಂದ್ರೆ ಗುಜರಾತ್, ನಹರ್ಕಟಿಯಾ ಎಲ್ಲಿ ಬರುತ್ತೆ ಅಂದ್ರೆ ಅಸ್ಸಾಂ ಅಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಎ ಮತ್ತು ಡಿ ಆನ್ಸರ್ ಆಗತ್ತೆ. ಇದು ಕೂಡ ಆನ್ಸರ್ ಆಗಲ್ಲ, ಇದು ಕೂಡ ಆನ್ಸರ್ ಆಗಲ್ಲ. ಯಾಕಂದ್ರೆ ಅಸ್ಸಾಂ ರಾಜ್ಯದಲ್ಲಿವೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಎ ಮತ್ತು ಡಿ ಅನ್ನು ಆನ್ಸರ್ ಮಾಡಿ. ಆಯ್ತಾ? ಎಸ್, ಓಕೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಯಾವ್ದಂತಂದ್ರೆ 79 ಆಯ್ತಲ್ಲ. ಇಲ್ಲೇ ಇದೆ ನೋಡಿ. ನೆಕ್ಸ್ಟ್ 80 ಕ್ವಶನ್, ಮ್ಯಾಪಿಂಗ್ ಕ್ವಶನ್ ಇದು. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರ್ತಕ್ಕಂಥ ರಾಜ್ಯಗಳು ಅಂದ್ರೆ
ಕರ್ಕಾಟ ಸಂಕ್ರಾಂತಿ ವೃತ್ತವು ಭಾರತದ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದೇನೆ. ಇದನ್ನು ಕೂಡ ನಿಮ್ಗೆ ಜಿಯೋಗ್ರಫಿ ಕ್ಲಾಸ್ 2 ದಲ್ಲಿ ನಿಮ್ಗೆ ಏನ್ ಮಾಡಿದ್ದೀನಿ ಅಂತಂದ್ರೆ ಕ್ಲಾಸ್ 2 ದಲ್ಲಿ ಇದನ್ನ ಸಂಪೂರ್ಣವಾಗಿ ಇದನ್ನು ಕೂಡ ನಮಗೆ ಮ್ಯಾಪ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಹೌದಾ? ಹಾಗಾದ್ರೆ ಯಾವ ರಾಜ್ಯದಲ್ಲಿ ಹಾದೋಗಿದೆ ಅಂತಂದ್ರೆ 8 ರಾಜ್ಯಗಳಲ್ಲಿ ಹಾದೋಗಿದೆ. ಒಂದು ಯಾವ್ದ್ರಲ್ಲಿ ಹಾದೋಗಿದೆ ಅಂತಂದ್ರೆ ರಾಜಸ್ಥಾನದಲ್ಲಿ ಹಾದೋಗಿದೆ. ಹೌದಾ? ಸೊ ಎರಡನೇದ್ದು ಛತ್ತೀಸ್ಗಢದಲ್ಲಿದೆ, ಜಾರ್ಖಂಡ್ ಅಲ್ಲಿದೆ. ಆದ್ರೆ ಎಲ್ಲಿಲ್ಲ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಇಲ್ಲ. ಹಾಗಾದ್ರೆ ಯಾವ್ದು ಆನ್ಸರ್ ಅಲ್ಲ ಅಂತಂದ್ರೆ ಇದು ಆಪ್ಷನ್ ನಂಬರ್ 4 ಅಂತ ಗೊತ್ತಿರಲಿ. ಹೌದಾ? ಯಾವ್ದು ರಾಜಸ್ಥಾನ್ ಫಸ್ಟ್ ರಾಜಸ್ಥಾನ್ ಯಾವ್ದು ಗುಜರಾತ್. ಗುಜರಾತ್ ಆದ್ಮೇಲೆ ಯಾವ್ದು ಬರುತ್ತೆ ಅಂತಂದ್ರೆ ರಾಜಸ್ಥಾನ್ ಆದ್ಮೇಲೆ ಯಾವ್ದು ಬರುತ್ತೆ ಅಂತಂದ್ರೆ ಮಧ್ಯಪ್ರದೇಶ್ ಆದ್ಮೇಲೆ ಛತ್ತೀಸ್ಗಢ ಆದ್ಮೇಲೆ ಯಾವ್ದು ಬರುತ್ತೆ ಅಂದ್ರೆ ಜಾರ್ಖಂಡ್ ಆದ್ಮೇಲೆ ಪಶ್ಚಿಮ ಬಂಗಾಳ ಆದ್ಮೇಲೆ ತ್ರಿಪುರ ಆದ್ಮೇಲೆ ಯಾವ್ದಂತಂದ್ರೆ ಮಿಜೋರಾಂ. 1 2 3 4 5 6 7 8 ಎಷ್ಟು ಅಂತಂದ್ರೆ ಟೋಟಲ್ 8 ರಾಜ್ಯಗಳು. ಸ್ನೇಹಿತರೆ ಇವುಗಳನ್ನ ನಿಮ್ಗೆ ಏನ್ ಮಾಡ್ತಾನೆ ಅಂದ್ರೆ ಎಕ್ಸಾಮ್ ಅಲ್ಲಿ ಮ್ಯಾಪಿಂಗ್ ಅಲ್ಲಿನೂ ಕೂಡ ಹೆಂಗ್ ಮಾಡ್ತಾನೆ ಅಂತಂದ್ರೆ ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಈ ರೀತಿ ಕ್ರಮವಾಗಿ ಬರೆಯಿರಿ ಅಂತ ಕ್ವಶನ್ ಕೇಳ್ತಾರೆ. ಈಗ ನಾನಲ್ಲಿ ಬರ್ದಿರ್ತಕ್ಕಂಥದ್ದು ವೆಸ್ಟ್ ಇಂದ ಯಾವ ಕಡೆಗೆ ಬರ್ದೀನಿ ಅಂತಂದ್ರೆ ಈಸ್ಟ್ ಗೆ ಬರ್ದಿದ್ದೀನಿ. ಈ ರೀತಿನೂ ಕ್ವಶನ್ ಬರ್ತಾವ. ಆಲ್ರೆಡಿ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗಿದ್ದಾನೆ. ಇದನ್ನು ಕೂಡ ಏನ್ ಮಾಡ್ಬಾರ್ದು ಅಂತಂದ್ರೆ ಮಿಸ್ ಮಾಡ್ಕೊಂಡು ಹೋಗಕ್ ಹೋಗ್ಬೇಡಿ. ಆಯ್ತಾ? ಎಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಲಾಸ್ಟ್ ಯಾವ್ದಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಅದು ಎಕನಾಮಿಕ್ ರಿಲೇಟೆಡ್ ಇದು. ಹೌದಾ? ಸೊ ಇಲ್ಲಿ ಏನ್ ಮಾಡಿದಾನೆ ಅಂತ ಕೆಲವೊಂದಿಷ್ಟು ರೆವಲ್ಯೂಷನ್ ಮತ್ತು ಆ ಪ್ರದೇಶ ಅಥವಾ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಆಕ್ಚುಲಿ ಪ್ರದೇಶ ಅಲ್ಲ, ಪ್ರದೇಶ ಅಂತ ಹೇಳ್ಬಾರ್ದು. ಸೊ ಏನಂತ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ಏರಿಯಾ ಅಂತ ಹೇಳ್ಬಾರ್ದು. ಹೌದಾ? ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಬೆಳೆಗಳಿಗೆ ಅಂತ ಹೇಳಿರುತ್ತೆ ಕ್ವಶನ್. ಹೌದಾ? ಸೊ ಹಳದಿ ಕ್ರಾಂತಿ ಅಂತಿದೆ. ಯಾವುದು? ಹಳದಿ ಕ್ರಾಂತಿ ಅಂತಂದ್ರೆ ಅಂದ್ರೆ ಸರಿಯಾದ ಜೋಡಿಗಳನ್ನ ಇಲ್ಲಿ ಮೇಲ್ಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದಾನೆ. ಹಳದಿ ಕ್ರಾಂತಿ ಅಂತಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಎಣ್ಣೆ ಕಾಳುಗಳ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ನೀಲಿ ಕ್ರಾಂತಿ ಅಂತಂದ್ರೆ ಮೀನುಗಾರಿಕೆ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ಕಂದು ಕ್ರಾಂತಿ ಅಂತಂದ್ರೆ ಕಾಫಿ ಮತ್ತು ಕೋಕೋಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಈ ರೀತಿ ಏನ್ ಮಾಡಿದಾನೆ ಅಂತಂದ್ರೆ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾನೆ. ಆಮೇಲೆ ಸ್ವರ್ಣ ಕ್ರಾಂತಿ ಅಂತಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ರಸಗೊಬ್ಬರ ಅಂತ ಕೊಟ್ಟಿದ್ದಾನೆ. ಹೌದಾ? ಸೊ ಇಲ್ಲಿ ಈ ಭಾಗದಲ್ಲಿ ನಾವು ನೋಡೋದಾದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಇಲ್ಲಿ ಸ್ವಲ್ಪ ಗಮನಿಸಿ. ಅಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಹೌದಾ? ಸೊ ಯೆಲ್ಲೋ ರೆವಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಯೆಲ್ಲೋ ರೆವಲ್ಯೂಷನ್ ಒಂದು, ಬ್ಲೂ ರೆವಲ್ಯೂಷನ್ ಫಿಶ್, ಬ್ರೌನ್ ರೆವಲ್ಯೂಷನ್ ಕಾಫಿ ಮತ್ತು ಕೊಕೋವಾ, ಗೋಲ್ಡನ್ ರೆವಲ್ಯೂಷನ್ ಯಾವ್ದು ಅಂತಂದ್ರೆ ಫರ್ಟಿಲೈಸರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಅಂದ್ರೆ ವಿಚ್ ಆಫ್ ದಿ ಅಬೋವ್ ಪೇರ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನಾವು ಆನ್ಸರ್ ಮಾಡೋದಾದ್ರೆ ಸೊ ಇಲ್ಲಿ ನಿಮಗೆ ಇದನ್ನ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಶನ್ಸ್ ಗಳನ್ನ ಇಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಯೆಲ್ಲೋ ರೆವಲ್ಯೂಷನ್ ನಿಮಗೆ ವೈಟ್ ರೆವಲ್ಯೂಷನ್ ಬಹಳಷ್ಟು ಕೊಟ್ಟಿದ್ದಾರೆ ನಿಮಗೆ. ಹೌದಾ? ಹಾಗಾದ್ರೆ ಯಾವ್ದು ನೋಡೋಣ. ಸೊ ಯೆಲ್ಲೋ ರೆವಲ್ಯೂಷನ್ ಅದಕ್ಕೆ ಸಂಬಂಧಪಟ್ಟಿದ್ದು ಆಯಿಲ್ ಸೀಡ್ಸ್ ಗೆ ಸಂಬಂಧಪಟ್ಟಿದ್ದು. ಹೌದಾ? ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತಂದ್ರೆ ಒಂದ್ ನಿಮಿಷ. ಹಾ, ಯಾವ್ದು ಅಂತಂದ್ರೆ ಗೋಲ್ಡನ್ ರೆವಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಗೋಲ್ಡನ್ ರೆವಲ್ಯೂಷನ್ ಆಕ್ಚುಲಿ ಸಂಬಂಧಪಟ್ಟಿದ್ದು ಯಾವ್ದು ಅಂತಂದ್ರೆ ಹನಿ ಅಂತಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಹನಿ ಅಂದ್ರೆ ಜೇನು. ಮತ್ತೆ ಇನ್ನೊಂದು ಯಾವ್ದು ಅಂತಂದ್ರೆ ಹಾರ್ಟಿಕಲ್ಚರ್ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದು. ಯಾವ್ದಂತಂದ್ರೆ ಡಿ ಏನಾಗತ್ತೆ ಅಂತಂದ್ರೆ ತಪ್ಪಾಗ್ತಾ ಹೋಗುತ್ತೆ. ಹೌದಾ? ಸೊ ಡಿ ಅನ್ನ ಹುಡುಕಿ. ಈ ರೀತಿ ನಿಮಗೆ ಎಲಿಮಿನೇಷನ್ ಮಾಡ್ಕೊಂತ ಹೋಗಿ ಗೊತ್ತಾಗ್ತಾ ಹೋಗ್ಲಿಲ್ಲ ಅಂತಂದ್ರೆ. ಎಸ್. ಹಾಗಾದ್ರೆ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಎಸ್ ಸ್ಟ್ರಕ್ ಆಗ್ತಾ ಇದೆ. ಒಂದು ನಿಮಿಷ. ಓಕೆ. ಎ ಸರಿ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಬಿ ಏನಾಗುತ್ತೆ ಅಂತಂದ್ರೆ ಇದು ಕೂಡ ಏನಾಗುತ್ತೆ ಅಂದ್ರೆ ಸರಿ ಆಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಬ್ರೌನ್ ರೆವಲ್ಯೂಷನ್ ಅಂತಂದ್ರೆ ಇದು ಕಂದು ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಸೊ ಕಾಫಿಗೆ ಸಂಬಂಧಪಟ್ಟಿದ್ದು ಕೊಕೋವಾ ಅಂತೇಳಿ ಕರಿತೀವಿ. ಸೊ ಇದು ಕೂಡ ಏನಪ್ಪಾ ಅಂತಂದ್ರೆ ಸರಿ ಆಗತ್ತೆ. ಸೊ ಇಲ್ಲಿ ಆನ್ಸರ್ ಯಾವ್ದು ಅಂತಂದ್ರೆ ಎ ಬಿ ಸಿ ಸರಿ ಆಗತ್ತೆ. ಯಾವ್ದು ಸರಿ ಆಗಲ್ಲ ಅಂತಂದ್ರೆ ಡಿ ಅಂತೂ ಸರಿ ಆಗ್ತಾ ಹೋಗಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ನಾವು ಆನ್ಸರ್ ಯಾವ್ದನ್ನ ಕೊಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಎ ಬಿ ಸಿ ಆಪ್ಷನ್ ನಂಬರ್ 2. ಹೌದಾ? ಸೊ ಇಲ್ಲಿ ಇಷ್ಟು ಏನಪ್ಪಾ ಅಂತಂದ್ರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳ್ಕೊಂಡು ಹೋಗಿದ್ದೇನೆ. ಸೊ ಇದ್ರ ಜೊತೆಗೆ ನಾಳೆ ಕ್ಲಾಸ್ ಅಲ್ಲಿ ನಿಮಗೆ ಸೊ ಒಂದು ಟಾಪಿಕ್ ಅನ್ನು ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸೊ ಕವರ್ ಮಾಡ್ಕೊಂಡು ಹೋಗ್ತೀನಿ. ಯಾವುದು ಅಂತಂದ್ರೆ ಭಾರತದ ಈಶಾನ್ಯ ರಾಜ್ಯಗಳ ಭಾಗದಲ್ಲಿ ಇರ್ತಕ್ಕಂಥ ಬೆಟ್ಟಗಳು, ಪೂರ್ವಾಂಚಲ ಬೆಟ್ಟಗಳು, ಹಿಮಾಲಯದ ಪ್ರಾದೇಶಿಕ ವಿಭಾಗಗಳನ್ನ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಕ್ಲಾಸ್ ಅನ್ನು ಸಂಪೂರ್ಣವಾಗಿ ಕೇಳ್ಕೊಂಡು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಲಿ. ಇನ್ನು ಯಾರು ನಿಮ್ಗೆ ಈ ಚಾನಲ್ಗೆ ಜಾಯ್ನ್ ಆಗೋದಕ್ಕೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ. ಸೊ ಇಂಡಿಯನ್ ಜೋಗ್ರಫಿನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ ಸ್ವಲ್ಪ ಗ್ಯಾಪ್ ಆಗಿತ್ತು, ಅದನ್ನು ಕೂಡ ಏನ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಹೌದಾ? ಥ್ಯಾಂಕ್ ಯು ವೆರಿ ಮಚ್.